Namaskaram. So in this video we will continue with questions on CED questions on laws of motion. Uh, it has been quite a gap between the previous part and this one because I was focusing on uploading some videos which were previously recorded like around 2 to 5 years back. So those videos I was busy in collecting them, particularly based on the chapters current, electricity, atoms and nuclei. So continuing with laws of motion, in the next part. So in this video we will be solving 14 questions. 14 questions now solve ಮಾಡ್ತೀವಿ. Okay, so ಇದರೊಳಗೆ ಈಗ ಹೋಪ್ಫುಲಿ ನೀವು ಫಸ್ಟ್ ಪಾರ್ಟ್ ನೋಡಿರಿ ಅಂತ ಅನ್ಕೊಂಡು ನಾನು ಮೇ ಬಿ ಅದ್ರಾಗ ಒಂದು 15 ಕ್ವಶನ್ಸ್ ಇದ್ವು ಅನ್ಸುತ್ತೆ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಒನ್ಸ್ ಅಗೇನ್, all these questions are appeared questions in different variety of exams. Okay, we'll start now. So ಇವತ್ತಿನ the first question. Okay, so and actually ಇನ್ನೊಂದು ವಿಷಯ ಇದು ಕ್ವಶನ್ ನೀವು ಬರ್ಕೊಳ್ಳಿರಂತ ಕಂಟಿನ್ಯೂ ಮಾಡಿರಂತ ಜಸ್ಟ್ ಒಂದು ನಿಮಿಷ. ಇನ್ನೊಂದು ಏನಂದ್ರೆ ಲಾಸ್ಟ್ ಒಂದು ವಿಡಿಯೋ ತನಕ ನನಗೆ ಈ ಸ್ಕ್ರೀನ್ ರೆಕಾರ್ಡರ್ ಯೂಸ್ ಮಾಡಿ ನಾ ಆ್ಯಕ್ಚುಲಿ ಒಂದು ಆ್ಯಪ್, ಸ್ಕ್ರೀನ್ ರೆಕಾರ್ಡರ್ ಆ್ಯಪ್ ಬರ್ತಾವೆ, ವೆರೈಟಿ ಆಫ್ ಆ್ಯಪ್ ಬರ್ತಾವೆ. ಅದನ್ನು ಯೂಸ್ ಮಾಡಿ ನಾ ಏನು ರೆಕಾರ್ಡ್ ಮಾಡೋಕ್ತಿದ್ದಿಲ್ಲ, ಒಂದು ಗ್ರಿಪ್ ಸಿಕ್ಕಿತ್ತು ಆ್ಯಕ್ಚುಲಿ. ಬಟ್ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಏನಂದ್ರೆ ದ ಆ್ಯಪ್ ದ್ಯಾಟ್ ಐ ವಾಸ್ ಯೂಸಿಂಗ್ ಫಾರ್ ಸ್ಕ್ರೀನ್ ರೆಕಾರ್ಡಿಂಗ್ ಅದು ಚೈನಾ ಆ್ಯಪ್ ಇತ್ತು. ಸೊ ಅದಕ್ಕೆ ಅದನ್ನು ಚೇಂಜ್ ಮಾಡಿ ನಾನು ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಈಗ ಇಂಡಿಯನ್ ಬೇಸ್ಡ್ ಯಾವ್ದು ಅದಾವು ಅಂತ ಹೇಳಿ ಸರ್ಚ್ ಮಾಡಿ ಅದನ್ನು ಹಾಕ್ಕೊಂಡು ರೆಕಾರ್ಡ್ ಮಾಡಾಕತ್ತೀನಿ. ಐ ಆಮ್ ನಾಟ್ ಶ್ಯೂರ್ ಇದು ಹೆಂಗೆ ಬರ್ತೈತಿ. ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್, ನೋಡೋಣ್ರಿ. ಅಂತ ನಾನು ಟ್ರಯಲ್ ಮಾಡಿ ನೋಡಿದ್ದೆ, ಒಂದಿಷ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿ ಅದು ವರ್ಕೌಟ್ ಆಗೈತಿ. ಬಟ್ ಲೆಂದಿ ವಿಡಿಯೋ ಹೆಂಗೆ ಬರ್ತೈತಿ, 480 ಪಿಕ್ಸೆಲ್ಸ್ ಬರುತ್ತೋ ಏನು 240 ತನಕ ಅಷ್ಟೇ ಬರುತ್ತೋ, ಐ ಆಮ್ ನಾಟ್ ಶ್ಯೂರ್. ಸೊ ವಿಲ್ ಸಿ. ಅಕಸ್ಮಾತ್ ಇದ್ರೊಳಗೆ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಎಕ್ಸ್ಕ್ಯೂಸ್ ಮಾಡಿರಿ, ಮತ್ತು ನಾ ಏನಾರ ಬೇರೆ ಆಲ್ಟರ್ನೇಟಿವ್ ಹುಡುಕ್ತೀನಂತೆ. ಸೊ ಟುಡೇಸ್ ಫಸ್ಟ್ ಕ್ವಶನ್. A shell of mass 200 gram is fired by a gun of mass 100 kg. Shell of mass ಅಂದ್ರೆ ಇಲ್ಲೇ ಬುಲೆಟ್. ಅದು ಶೆಲ್ ಅಂದರೆ ಆ ಗನ್ನದ ಮಾಸ್ ಐತಿ 100 kg. ಇಫ್ ದ ಮಝಲ್ ಸ್ಪೀಡ್ ಆಫ್ ದ ಶೆಲ್, ಮಝಲ್ ಸ್ಪೀಡ್ ಅಂದರೆ ವೆನ್ ದ ಬುಲೆಟ್ ಕಮ್ಸ್ ಔಟ್ ಆಫ್ ದ ಗನ್, ಜಸ್ಟ್ ಯಾವಾಗ ಆ ಬುಲೆಟ್ ಗನ್ನಿಂದ ಹೊರಗೆ ಬರ್ತೈತಲ್ಲ ಅದರ ಸ್ಪೀಡ್ 80 ಮೀಟರ್ ಪರ್ ಸೆಕೆಂಡ್ ಇದ್ದರೆ ದೆನ್ ಕ್ಯಾಲ್ಕುಲೇಟ್ ದ ರಿಕಾಯಿಲ್ ವೆಲಾಸಿಟಿ ಅಥವಾ ರಿಕಾಯಿಲ್ ಸ್ಪೀಡ್ ಆಫ್ ದ ಗನ್ ಅಂತ. ಸೊ ಇದು ಪರ್ಟಿಕ್ಯುಲರ್ಲಿ ನಾವು PUC ಫಸ್ಟ್ ಇಯರ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಯಾವಾಗ ನಾವು ಶೂಟ್ ಮಾಡ್ತೀವಲ್ಲ ಗನ್ನಿಂದ, ದ ಬುಲೆಟ್ ಮೂವ್ಸ್ ಫಾರ್ವರ್ಡ್, ವೇರ್ ಆಸ್ ಬಿಕಾಸ್ ಆಫ್ ಅಥವಾ ಅಂದರೆ ನೀವು ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ಬೋದು, ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ಬೋದು. ಯಾವ ಫೋರ್ಸ್ನಿಂದ ಬುಲೆಟ್ ಮುಂದೆ ಹೋಗ್ತೈತಿ, ಸೇಮ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಫೋರ್ಸ್ನಿಂದ ಗನ್ ಹಿಂದೆ ಬರುತ್ತೆ. ದ ಗನ್ ಮೂವ್ಸ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ರಿಕಾಯಿಲ್ ಆಫ್ ದ ಗನ್. ಸೊ ಆ ರಿಕಾಯಿಲ್ ಆಫ್ ದ ಗನ್ನದ ವೆಲಾಸಿಟಿ ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ ಇದನ್ನು. ವಿಡಿಯೋ ಪಾಸ್ ಮಾಡಿ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ದ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಎ, 16 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಹೆಂಗೆ ಅಂತ ಹೇಳ್ತೀನಿ, ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳಿ. ಸೊ ಆ್ಯಕ್ಚುಲಿ ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಅದ್ರದ್ದೊಂದು ಫಾರ್ಮುಲಾ ಬರ್ತೈತೆ ನಿಮ್ಗೆ ನೆನಪಿದ್ರೆ, ಏನಂದ್ರೆ m1u1 ಪ್ಲಸ್ m2u2 ಇಸ್ ಈಕ್ವಲ್ಸ್ ಟು m1v1 ಪ್ಲಸ್ m2v2. ದಟ್ ಮೀನ್ಸ್ ಟೋಟಲ್ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ಸ್ ಟು ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲೇ ಗನ್ ಮತ್ತು ಬುಲೆಟ್ ಎರಡು ಪಾರ್ಟಿಕಲ್ಸ್ ಅದಾವೆ. ಸೊ ಬೋತ್ ಗನ್ ಆ್ಯಂಡ್ ಬುಲೆಟ್ ಆರ್ ಅಟ್ ರೆಸ್ಟ್ ಇನಿಷಿಯಲಿ. ಅಂದ್ರೆ ಆ ಬುಲೆಟ್ ಫೈರ್ ಮಾಡೋಕ್ಕಿಂತ ಮೊದಲೇ ಎರಡೂ ರೆಸ್ಟ್ನೊಳಗಿರ್ತಾವೆ. ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಗನ್ ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬುಲೆಟ್ ಬೋತ್ ಆರ್ 0. ಅವಾಗ ಏನಾಗ್ಬಿಡ್ತೈತೆ ಗೊತ್ತೇನೆ, ದಿ ಎಂಟೈರ್ ಲೆಫ್ಟ್ ಪಾರ್ಟ್, ಲೆಫ್ಟ್ ಹ್ಯಾಂಡ್ ಸೈಡ್ ದ ಎಂಟೈರ್ ಥಿಂಗ್ ದಿಸ್ ಬಿಕಮ್ಸ್ 0. ದಟ್ ಈಸ್ ಈಕ್ವಲ್ಸ್ ಟು, ಈಗ m1 ಬದಲಿ ನಾನು ಹಿಂಗೆ ಬರೆದ್ರೆ ಮಾಸ್ ಆಫ್ ಬುಲೆಟ್ ಇಂಟು ವೆಲಾಸಿಟಿ ಆಫ್ ಬುಲೆಟ್, ಫೈನಲ್ ವೆಲಾಸಿಟಿ ಆಫ್ ಬುಲೆಟ್ ಪ್ಲಸ್
ಮಾಸ್ ಆಫ್ ಗನ್ ಅಂದರೆ ಎರಡು ಅದಾವಲ್ಲ, ಈಗ M1 M2 ಅಂದರೆ ಟೂ ಡಿಫ್ರೆಂಟ್ ಬಾಡೀಸ್. ಮಾಸ್ ಆಫ್ ಗನ್ ಮಲ್ಟಿಪ್ಲೈಡ್ ಬೈ ವೆಲಾಸಿಟಿ ಆಫ್ ಗನ್, ಫೈನಲ್ ವೆಲಾಸಿಟಿ ಆಫ್ ಗನ್. ಆ್ಯಕ್ಚುಲಿ ಈ ಕ್ವಶನ್ನಾಗ ಅವ್ರು ನಮಗೆ ಕೇಳಿದ್ದ ಫೈನಲ್ ವೆಲಾಸಿಟಿ ಆಫ್ ದ ಗನ್, ರಿಕಾಯಿಲ್ ಅಂದರೆ ಎಷ್ಟು ವೆಲಾಸಿಟಿಲೇ ಗನ್ ಹಿಂದೆ ಹೋಗ್ತೈತಿ, ಬುಲೆಟ್ ಮುಂದೆ ಹೋಗಿರುತ್ತೆ. ಸೊ ಇಫ್ ವಿ ಸಬ್ಸ್ಟಿಟ್ಯೂಟ್ ಫಾರ್ ವೆಲಾಸಿಟಿ ಆಫ್ ದ ಗನ್ ವಿಲ್ ಗೆಟ್ ದ ಫಾರ್ಮುಲಾ, ಇದು ಈ ಕಡೆ ಕಳಿಸಿದ್ರೆ ಮೈನಸ್ ಮಾಸ್ ಆಫ್ ಬುಲೆಟ್ ಇಂಟು ವೆಲಾಸಿಟಿ ಆಫ್ ಬುಲೆಟ್ ಡಿವೈಡೆಡ್ ಬೈ ಮಾಸ್ ಆಫ್ ಗನ್ ಅಂತ ಇದು ಫಾರ್ಮುಲಾ ಬರುತ್ತೆ. ರಿಕಾಯಿಲ್ ವೆಲಾಸಿಟಿ ಆಫ್ ದ ಗನ್ ಹಿಂಗೆ ಬರೀತಾರೆ, ರಿಕಾಯಿಲ್ ವೆಲಾಸಿಟಿ ಆಫ್ ದ ಗನ್ ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ಬರೀತಾರೆ. ಹಿಂಗೂ ನೆನ್ಪಿಡ್ಕೋಬೋದು ನೀವು. ರಿಕಾಯಿಲ್ ವೆಲಾಸಿಟಿ ಆಫ್ ದ ಗನ್ ಕ್ಯಾಪಿಟಲ್ ವಿ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಎಮ್ ಇಂಟು ಸ್ಮಾಲ್ ವಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್. ಕ್ಯಾಪಿಟಲ್ ಮೀನ್ಸ್ the mass of gun and velocity of gun are represented with the capital letters, whereas the mass of bullet and velocity of the bullet are represented with small letters. ಸೊ ಈಗ ನಮಗೆ ಬೇಕಾಗಿದ್ದ ವೆಲಾಸಿಟಿ ಆಫ್ ಗನ್ ಅಲ್ಲ, ಇದರಾಗ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದ ಫಸ್ಟ್ ಒನ್ ಈಸ್ ಮಾಸ್ ಆಫ್ ಬುಲೆಟ್. ಸೊ ಅಲ್ಲಿ ಆ್ಯಕ್ಚುಲಿ ಮೈನಸ್ ಬರುತ್ತೆ, ಮೈನಸ್ ಇಂಡಿಕೇಟ್ಸ್ ದಟ್ ದ ಗನ್ ಆ್ಯಂಡ್ ಬುಲೆಟ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್, ಅಷ್ಟೇ ಮತ್ತೇನಿಲ್ಲ. So mass of bullet, the value is 0.2 into velocity of the bullet is given as 80 divided by mass of the gun is 100 kg ಕೊಟ್ಟಾರೀಗ ಅವರು. ಓಕೆ, ಸೊ ಇದ್ರದ್ದು ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ಇಟ್ಸ್ ಕ್ವೈಟ್ ಈಸಿ. ಇದು 2 4s, ಓಕೆ 2 5s ಮಾಡಿಕೊಂಡ್ರೆ ಇಲ್ಲೇ ಇದನ್ನು ನೀವು 20 ಮಾಡಿಕೊಂಡು 5 4s ಮಾಡ್ಬೋದು ಬೆಟರ್, ಅಥವಾ 0.2 ಇಂಟು 4 ಈಸ್ 0.8 ಡಿವೈಡೆಡ್ ಬೈ 5 ಹಾಗೂ ಮಾಡ್ಬೋದು. ಅಥವಾ ಇದನ್ನು 0.2 ಇದನ್ನು 20 ಇಂಟು 10⁻² ಬರ್ಕೊಂಡು ಇದನ್ನು ಹೆಂಗೆ ಬರೀತೀನಿ ನಾ ಈಗ ಅಂದರೆ ವಿಚ್ ಎವರ್ ಈಸ್ ಕಂಫರ್ಟಬಲ್ ಟು ಯು. 20 ಇಂಟು 10⁻² ಬರೆದ್ರೆ 5 1s, ಇದು 5 4s ಆಗ್ತೈತೆ. 4 4s 16 ಇಂಟು 10⁻² ಈಸ್ 0.16 ಮೀಟರ್ ಪರ್ ಸೆಕೆಂಡ್ ಈಸ್ ದ ರಿಕಾಯಿಲ್ ವೆಲಾಸಿಟಿ ಆಫ್ ದ ಗನ್. ಬಟ್ ಆಪ್ಷನ್ಸ್ನೊಳಗೆ ಅವ್ರೆ 16 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಾರ ನೋಡ್ರಿ ಆಪ್ಷನ್ ಡಿ ಒಳಗೆ. ಬಟ್ ಆನ್ಸರ್ ಬಂದಿತ್ತು ನಮಗೆ 0.16 ಮೀಟರ್ ಪರ್ ಸೆಕೆಂಡ್. ಸೊ ಅದಕ್ಕೆ ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಇಂಟು ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದ್ರೆ ಆಪ್ಷನ್ ಎಗೆ ಅದು ಮ್ಯಾಚ್ ಆಗ್ತೈತಿ. ಅಂದ್ರೆ ಇನ್ಸ್ಟೆಡ್ ಆಫ್ ಮೀಟರ್ ಪರ್ ಸೆಕೆಂಡ್ ಇಫ್ ಯು ರೆಡ್ ಇಟ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಪರ್ ಸೆಕೆಂಡ್ ದಿ ಆನ್ಸರ್ ಬಿಕಮ್ಸ್ 16 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್, ಟುಡೇಸ್ ಫಸ್ಟ್ ಕ್ವಶನ್. ಹೋಪ್ಫುಲಿ ದಿಸ್ ಇಸ್ ಕ್ಲಿಯರ್. ಆ ಫಾರ್ಮುಲಾ ನೀವು ಬ್ಯಾಟ್ ಮಾಡಿದ್ರೆ ಚಲೋ. ಓಕೆ, ನೆಕ್ಸ್ಟ್ ಒನ್ ಇಲ್ಲೇ ಇದು ನೋಡ್ರಿ. ಕ್ವಶನ್ ನಂಬರ್ 7 ಅಂತ ಏನೈತಲ್ಲ ದಟ್ ಈಸ್ ನೆಕ್ಸ್ಟ್ ಕ್ವಶನ್. ಅ ಸ್ಟೇಷನರಿ ಬಾಂಬ್ ಎಕ್ಸ್ಪ್ಲೋಡ್ಸ್ ಇಂಟು 3 pieces. One piece of 2 kg mass moves with velocity of 8 meter per second at right angles to the other piece of mass 1 kg moving with a velocity of 12 meter per second. ಸೊ ಆ್ಯಕ್ಚುಲಿ ಇಲ್ಲೇ ಅವ್ರು ಏನು ಹೇಳಾರ, ಅದು ಬಾಂಬ್ ಒಂದು ಐತಿ, ಇಟ್ ಈಸ್ ಗೆಟಿಂಗ್ ಎಕ್ಸ್ಪ್ಲೋಡೆಡ್ ಇಂಟು 3 pieces ಆರ್ ವಿ ಕ್ಯಾನ್ ಸೇ 3 parts. ಔಟ್ ಆಫ್ ದೋಸ್ 3 parts ದೇ ಹ್ಯಾವ್ ಮೆನ್ಷನ್ಡ್ ದ ಮಾಸ್ ಆ್ಯಂಡ್ ವೆಲಾಸಿಟಿ ಆಫ್ 2 parts. ಲೈಕ್ ಹೇಳ್ತಾರೆ ನೋಡ್ರಿ ಇಲ್ಲಿ, 1 piece of 2 kg mass moves with 8 meter per second. It moves such that it is at right angles to the other piece of mass 1 kg moving with velocity 12 meter per second. If the mass of the third piece is 0.5 kg, then its velocity is ಅಂತ ಕೇಳಾರ. ಓಕೆ, ಟ್ರೈ ಮಾಡಿರ್ತೀನಿ. ಕ್ವಶನ್ ಬರ್ಕೊರಿ, ಇದನ್ನಷ್ಟು ಬೇಕಾದ್ರೆ ಝೂಮ್ ಮಾಡೋಣ. ಆಪ್ಷನ್ಸ್ ಬರ್ಕೊಂಡು ಟ್ರೈ ಮಾಡಿರ್ತೀನಿ. ವಿಡಿಯೋ ಪಾಸ್ ಮಾಡಿ. ಓಕೆ, ಸೊ ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ 4 ಅಂದ್ರೆ 4th ಆಪ್ಷನ್ 40 meter per second. ಓಕೆ, ಸೊ ಇದು ಹೆಂಗೆ ಬರ್ತೈತಿ ಅಂಥೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ಅಗೇನ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಅಂದ್ರೆ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಟೋಟಲ್ ಫೈನಲ್ ಮೊಮೆಂಟಮ್. ಸೊ ಈಗ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಇದು ಇನಿಷಿಯಲ್ ಬಾಂಬ್, ಅದರದ್ದು ಇನಿಷಿಯಲ್ ವೆಲಾಸಿಟಿ ಏನಿರ್ತೈತೆ ರೀ ಬಿಫೋರ್ ದ ಬಾಂಬ್ ಎಕ್ಸ್ಪ್ಲೋಡ್ಸ್, ಅದರದ್ದು ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ 0. ದಟ್ ಮೀನ್ಸ್ ಇಟ್ಸ್ ಇನಿಷಿಯಲ್ ಮೊಮೆಂಟಮ್ ಮಾಸ್ ಆಫ್ ದ entire bomb multiplied by its initial velocity will be entirely 0. ಹೌದಾ? ಸೊ ಈಗ when this bomb explodes into 3 parts,
ಸೊ ಇದು ಫಸ್ಟ್ ಪಾರ್ಟ್, ಒಂದು ನಿಮಿಷ, ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್ ಮತ್ತು ಇದು ಥರ್ಡ್ ಪಾರ್ಟ್, 3 ಪಾರ್ಟ್ಸ್ ಆಗಿದೆ, ಡಿವೈಡ್ ಆಗಿ ಹಿಂಗೆ ಹೋಗೈತಿ. ಓಕೆ, ಸೊ ಲೆಟ್ ಅಸ್ ಸೇ ದಿಸ್ ಈಸ್ ದ ಫಸ್ಟ್ ಪಾರ್ಟ್, ದಿಸ್ ಈಸ್ ಸೆಕೆಂಡ್ ಪಾರ್ಟ್ ಆ್ಯಂಡ್ ದಿಸ್ ಒನ್ ಇಸ್ ದ ಥರ್ಡ್ ಪಾರ್ಟ್. ಈಗ ಸಿಚುವೇಶನ್ ಹೆಂಗಿರ್ಬೇಕಂದ್ರೆ, ಆಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಬಾಂಬ್ ಬಿಫೋರ್ ಎಕ್ಸ್ಪ್ಲೋಡಿಂಗ್ ಈಸ್ 0, ದೆನ್ ಆಬ್ವಿಯಸ್ಲಿ ಏನಂದ್ರೆ, ಇಫ್ ಯು ಕ್ಯಾಲ್ಕುಲೇಟ್ ಮೊಮೆಂಟಮ್ ಆಫ್ ದ ಫಸ್ಟ್ ಪೀಸ್ ಆಫ್ ದ ಬಾಂಬ್ ಆಫ್ಟರ್ ಎಕ್ಸ್ಪ್ಲೋಡಿಂಗ್, ಅಂದರೆ ಆಫ್ಟರ್ ಕೊಲಿಷನ್ ಗತೆ ಅದು, ಇದು ಬಿಫೋರ್ ಕೊಲಿಷನ್ ಇದು. ಸೊ ಆಫ್ಟರ್ ಕೊಲಿಷನ್ ಏನು ತೊಗೋಬೋದು ನಾವು ಅಂದರೆ, ಈ 3 ಪೀಸಸ್ದು ನೀವು ಸಪ್ರೇಟಾಗಿ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅವು 3 ಕೂಡಿಸಿದ್ರೆ ದ್ಯಾಟ್ ಶುಡ್ ಬಿ 0, ಬಿಕಾಸ್ ವಿ ನೋ ದ್ಯಾಟ್ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ಸ್ ಟು ಟೋಟಲ್ ಫೈನಲ್ ಮೊಮೆಂಟಮ್. ದಟ್ ಮೀನ್ಸ್ ಟೋಟಲ್ ಫೈನಲ್ ಮೊಮೆಂಟಮ್ ಹ್ಯಾಸ್ ಟು ಬಿ 0. ಸೊ ಇಫ್ ದ್ಯಾಟ್ ಹ್ಯಾಸ್ ಟು ಬಿ ಪಾಸಿಬಲ್, ಏನಾಗ್ತದೆ ಗೊತ್ತೇನ, ಇವು ಎರಡು, ಈ ಟೋಟಲಿ ಎಷ್ಟು ಪೀಸಸ್ ಅವ ನೋಡ್ರಿ, ಇಲ್ಲಿ ಬಾಂಬ್ ಎಕ್ಸ್ಪ್ಲೋಡ್ ಆಗಿದ್ದು 3 ಪೀಸಸ್, ಹೌದಾ? ಅದರೊಳಗೆ ಯಾವುದರ 2 ಪೀಸದ್ದು ನೀವು ರಿಸಲ್ಟಂಟ್ ತೊಗೊಂಡ್ರೆ, ಫಸ್ಟ್ ಆಫ್ ಆಲ್ ಟ್ರೈ ಟು ರಿಮೆಂಬರ್ ಮೊಮೆಂಟಮ್ ಮಾಸ್ ಇಂಟು ವೆಲಾಸಿಟಿ. ಹಿಯರ್ ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ದಟ್ ಮೀನ್ಸ್ ಮೊಮೆಂಟಮ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸಾರಿ, ಒಂದು ನಿಮಿಷ, ಮೊಮೆಂಟಮ್ ಎಂಥ ಕ್ವಾಂಟಿಟಿ ಆತ್ರಿ ಈಗ? ವೆಕ್ಟರ್ ಕ್ವಾಂಟಿಟಿ. ಸೊ ಆಬ್ವಿಯಸ್ಲಿ ವೆಕ್ಟರ್ ಕ್ವಾಂಟಿಟಿ ಅಂದಾಗ ನಾವು ರಿಸಲ್ಟಂಟ್ ಇದೆಲ್ಲ ಮಾತಾಡ್ಬೇಕಾಗ್ತೈತಿ. ಸೊ ಈಗ ಒಂದು ಕೆಲಸ ಮಾಡೋಣ ನಾವು, ಏನಂದ್ರೆ, ಇದು ಥರ್ಡ್ ಪಾರ್ಟ್ ಐತಲ್ಲ, ಇದ್ರದ್ದು ಮೊಮೆಂಟಮ್, ದಿಸ್ ಮಸ್ಟ್ ಬಿ ಈಕ್ವಲ್ ಟು ದ ರಿಸಲ್ಟೆಂಟ್ ಆಫ್ ದ ಮೊಮೆಂಟಮ್ ಆಫ್ ದ ಫಸ್ಟ್ 2. ಈಗ ಹೇಳಾಕತ್ತೀನಿ ನೋಡ್ರಿ, ನಾವೇನು ಮಾಡೋಣ ಗೊತ್ತಾನ, ಈಗ m1v1 ಅಂತ ಬರೀತೀನಿ. m1v1 ಈಸ್ ದ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಆಫ್ ದ ಫಸ್ಟ್ ಪೀಸ್. ಸಿಮಿಲರ್ಲಿ m2v2 ಈಸ್ ದ ಫೈನಲ್ ಮೊಮೆಂಟಮ್ ಆಫ್ ದ ಸೆಕೆಂಡ್ ಪೀಸ್. If you now take the resultant of m1v1 and m2v2, which is this one, e resultant, this should be equal and opposite to the momentum of the third piece m3v3 ಗೆ ಈ ರಿಸಲ್ಟಂಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ಬೇಕು. ಯಾಕೆ ಹೇಳ್ರಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ಬೇಕು? ನಮಗೆ 3 ಮೊಮೆಂಟಮ್ ಕೂಡಿಸಿದ್ರೆ ಫೈನಲಿ ಏನಾಗಬೇಕು, ಅದು 0 ಆಗ್ಬೇಕು. ಆ್ಯಂಡ್ ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ರಿಸಲ್ಟಂಟ್ ಆಫ್ any two is equal and opposite to the third one. ಅವಾಗ ಏನಾಗ್ತೈತಿ, ಇವೆರಡರದ್ದು ರಿಸಲ್ಟೆಂಟ್ ಇದು ಬಂತಲ್ಲ ಇಲ್ಲೇ ಈ ಡೈರೆಕ್ಷನ್ ಒಳಗೆ, ದಿಸ್ ವಿಲ್ ಕ್ಯಾನ್ಸಲ್ ದ ಮೊಮೆಂಟಮ್ ಆಫ್ ದ ಥರ್ಡ್. ಹಂಗಿದ್ದಾಗಷ್ಟೇ ಅದಕ್ಕೆ ನಾವೀಗ ಏನು ಮಾಡೋ ಗೊತ್ತನ, ನಮಗೆ ಇಲ್ಲವ್ರು ಏನೇನು ವ್ಯಾಲ್ಯೂಸ್ ಕೊಟ್ಟಾರ ಅಂತ ಅನ್ನೋದನ್ನು ಹೇಳ್ತೀನಿ ನೋಡ್ರಿ ನಾನು. ಸೊ ಬೆಟರ್ ಇಲ್ಲೊಂದು ಕಲರ್ ಚೇಂಜ್ ಮಾಡಿಕೊಂಡು, ವಿ ಹ್ಯಾವ್ ದ ವ್ಯಾಲ್ಯೂ ಆಫ್ m1, ವಿ ಹ್ಯಾವ್ ಮಾಸ್ ಆಫ್ ದ ಫಸ್ಟ್ ಬಾಂಬ್ ಪೀಸ್ದು, ವಿ ಹ್ಯಾವ್ ದ ವೆಲಾಸಿಟಿ v1 ವ್ಯಾಲ್ಯೂ, ವಿ ಹ್ಯಾವ್ m2, we also have v2, we also have m3. The only thing that they are asking is for us to calculate is v3. ಅದಕ್ಕೆ ನಾವೇನು ಮಾಡ್ಕೊಂಡ್ಬಿಡ್ಬೇಕಂದ್ರೆ, m1v1 and m2v2 ದ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ದ್ಯಾಟ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು m3v3. ಅಲ್ಲಿ ನಾವು m3ದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಕ್ಯಾನ್ ಈಸಿಲಿ ಸಾಲ್ವ್ ಫಾರ್ v3. ಸೊ ಹೆಂಗೆ ಮಾಡ್ತೀವಿ ಈಗ ಇದನ್ನು, ಇವೆರಡದು ರಿಸಲ್ಟೆಂಟ್ ತೊಗೋಬೇಕು, ಹೌದಾ? m1v1 ಮತ್ತು m2v2ದ ರಿಸಲ್ಟೆಂಟ್ ತೊಗೋಬೇಕು. ಆ್ಯಂಡ್ ಅವ್ರು ಹೇಳ್ಯಾರ, ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ದಟ್ ದೀಸ್ 2 ಪೀಸಸ್ ಆರ್ ಆಟ್ 90 ಡಿಗ್ರಿ ರೈಟ್ ಆ್ಯಂಗಲ್ಸ್ ಟು ಈಚ್ ಅದರ್. ಸೊ ಅವಾಗ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ರಿಸಲ್ಟೆಂಟ್ ಫಾರ್ಮುಲಾ. ಆರ್ ಇಸ್ ಈಕ್ವಲ್ಸ್ ಟು ನಾವು ಬರಿತೀವಿ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸೊ ಹಿಯರ್ ಇನ್ ದಿಸ್ ಕೇಸ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದ್ದಿದ್ದಕ್ಕೆ ಕಾಸ್ 90 0 ಆಗಿ ದಿಸ್ ಎಂಟೈರ್ ಟರ್ಮ್ ಹೋಗ್ಬಿಡ್ತೈತಿ ಈಗ, ಹೌದ್ರಿ? ಸೊ ಇದಿಷ್ಟು ತಗೊಂಬಿಡೋಣ ನಾವು. ಸೊ ಇದನ್ನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲೇ a ಸ್ಕ್ವೇರ್ b ಸ್ಕ್ವೇರ್ ಅಂದರೆ ಇಲ್ಲೇನಾಗ್ತದೆ ಗೊತ್ತಾನೆ, ಇದು ಇಲ್ಲಿ ಬ್ರ್ಯಾಕೆಟ್ನಾಗ ಬರ್ದಿರ್ತೀನಿ ಬೇರೆ ಕಲರ್ನೊಳಗೆ. ಇಲ್ಲೇ ಆ್ಯಕ್ಚುಲಿ ಇಟ್ ಬಿಕಮ್ಸ್ a ಸ್ಕ್ವೇರ್ ಅಂದ್ರೆ m1v1 ಸ್ಕ್ವೇರ್, ಅಂದ್ರೆ m1v1 ಹೋಲ್ ಸ್ಕ್ವೇರ್. ಅಂದ್ರೆ ಎರಡು ಬೇರೆ ಬೇರೆ ಮೊಮೆಂಟಮ್ ಅದಾವಲ್ಲಿ, ಈಗ ಅವು ಎರಡೂ ರಿಸಲ್ಟೆಂಟ್ ತೊಗೋಬೇಕಲ್ಲ ನಾವು. ಮೊಮೆಂಟಮ್ ಆಫ್ ದ ಫಸ್ಟ್ ಪೀಸ್ m1 ಇಂಟು v1 ಹೋಲ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ ಎರಡನೇದ್ರದ್ದು ಮೊಮೆಂಟಮ್ m2 ಇಂಟು v2 ಹೋಲ್ ಸ್ಕ್ವೇರ್. ಸೊ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬರ್ರಿ. ಈಗ ಒಂದನೇದ್ರದ್ದು ಮಾಸ್ ಎಷ್ಟು ಕೊಟ್ಟಾರ ಅವರು, ಲೆಟ್ ಅಸ್ ಚೆಕ್ ಔಟ್. ಓಕೆ, one piece, the mass of one piece is 2 kg, which is traveling with velocity 8 meter per second.
ಅನದರ್ ಹ್ಯಾಸ್ ಅ ವೆಲಾಸಿಟಿ ಆಫ್ 12 ಮೀಟರ್ ಪರ್ ಸೆಕೆಂಡ್, ಅದರದ್ದು ಮಾಸ್ ಐತಿ 1 kg. ಹೌದಾ? ಸೊ ಅದ್ರ ತಕ್ಕಂಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಾರ್ ದ ಫಸ್ಟ್ ಪೀಸ್ ಇಟ್ ಈಸ್ 2 × 8. 8 ಅಂದರೆ ವೆಲಾಸಿಟಿ ಅದು ಸ್ಕ್ವೇರ್ ಪ್ಲಸ್ ಇನ್ನೊಂದ್ರದ್ದು 12 × 1 ಅಥವಾ 1 × 12 ಹೆಂಗಾರು ಬರೀರಿ. ಸೊ ಇದನ್ನು ಸ್ಕ್ವೇರ್ ಮಾಡಿರಿ. ಮುಂದೆ ಗಣಿತ ಬರ್ಬೇಕು ಈಗ. 16 ಸ್ಕ್ವೇರ್ ಇಸ್ 256 ಪ್ಲಸ್ ಅದು 12 ಆಯ್ತು, 12 ಸ್ಕ್ವೇರ್ ಇಸ್ 144. ಸೊ ಅದನ್ನು 256 ಪ್ಲಸ್ 144 ನೀವು ಆ್ಯಡ್ ಮಾಡಿದರೆ 400 ಆಯ್ತು. ಸ್ಕ್ವೇರ್ ರೂಟ್ ಆಫ್ 400 ಈಸ್ 20 kg ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಿಸ್ ಈಸ್ ರಿಸಲ್ಟಂಟ್. ಈಗ ನಮಗೆ ಗೊತ್ತು ದ ಫೈನಲ್ momentum of the third piece m3 v3 has to be equal to the resultant so that the entire momentum becomes 0. So quite obviously v3 ನಿಮಗೆ ಬೇಕಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 20 ಡಿವೈಡೆಡ್ ಬೈ 0.5. ಒಂದು ಸರ್ತಿ ನಿಮಗೆ ಅಂದ್ರೆ ಅದ್ರ ಮಾಸ್ ಕೊಟ್ಟಾರಲ್ಲ ಅವ್ರು, ಒಂದು ಸರ್ತಿ ನಿಮಗೆ ಇದು ಕನ್ಸೆಪ್ಟ್ ಗೊತ್ತಿತ್ತು ಅಂದರೆ ಹಿಂಗೆ ಆಗ್ತೈತಿ ಅಂತ ಡೈರೆಕ್ಟ್ಲಿ ನೀವೇನು ಮಾಡ್ತೀರಿ ಅವಾಗ ರಿಸಲ್ಟೆಂಟ್ ಫಾರ್ಮುಲಾ ಹಚ್ಚಿ ಲೈಕ್ 2 × 8 ಹೋಲ್ ಸ್ಕ್ವೇರ್ ಪ್ಲಸ್ 12 × 1 ಹೋಲ್ ಸ್ಕ್ವೇರ್ ನಾವು ಆಗಲೇ ಮಾಡಿದ್ರು, ಡೈರೆಕ್ಟ್ಲಿ ಆ ಸ್ಟೆಪ್ಪಿಗೆ ಬರ್ತೀರಿ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಈಸ್ ಇದನ್ನು 0.5 ಯು ಕ್ಯಾನ್ ರೈಟ್ ಇಟ್ ಆಸ್ 1/2, ಅದು ಮೇಲೆ ಹೋಗಿ ಇಟ್ ಬಿಕಮ್ಸ್ 40. ಸೊ 40 ಮೀಟರ್ ಪರ್ ಸೆಕೆಂಡ್ ಈಸ್ ದ ವೆಲಾಸಿಟಿ ಆಫ್ ದ ಥರ್ಡ್ ಪೀಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಸೊ ಹೋಪ್ಫುಲಿ ಯು ಆರ್ ಕ್ಲಿಯರ್ ವಿತ್ ದ್ಯಾಟ್. ನೆಕ್ಸ್ಟ್ ಒನ್, a cricket ball of mass 0.25 kg with 10 meter per second collides with a bat and returns with same speed within 0.01 second. The force acted on the bat is ಅಂತಾರೆ. ಅಂದ್ರೆ ಒಂದು ಬಾಲ್ ಇದು ಕ್ರಿಕೆಟ್ ಬಾಲ್ 0.25 kg ಇದು 10 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ನಾಗ ಹೊಂಟೈತಿ. ಅದನ್ನು ಆಬ್ವಿಯಸ್ಲಿ ಮತ್ತು ಕ್ರಿಕೆಟ್ ಬಾಲ್ ಅಂದರೆ ಕ್ರಿಕೆಟ್ ಬ್ಯಾಟ್ ತೊಗೊಂಡು ಹೊಡಿತಾರೆ. ಅವಾಗ ಅದು ರಿಟರ್ನ್ ಆಗ್ತಿತ್ತಂತೆ. ರಿಟರ್ನ್ ಅಂದರೆ ದ ವರ್ಡ್ ರಿಟರ್ನ್ ಹಿಯರ್ ಮೀನ್ಸ್ ಯಾವ ಡೈರೆಕ್ಷನ್ ಒಳಗೆ ಅದು ಬಾಲ್ ಹೋಗಿತ್ತು ವಾಪಸ್ ಅದ ಡೈರೆಕ್ಷನ್ನಾಗ ಉಲ್ಟಾ ಬರ್ತೈತಿ, ಈಗ ರಿವರ್ಸ್ ಬರ್ತೈತಿ, ಅಂದ್ರೆ ವಾಪಸ್ ಬಾಲರ್ ಕಡೆ ಆ ಟೈಪ್ ಶಾಟ್ ಹೊಡೆದಾರೆ ವಿತ್ ದ ಸೇಮ್ ಸ್ಪೀಡ್ ಅಂತ. ಅಂದರೆ 10 ಮೀಟರ್ ಪರ್ ಸೆಕೆಂಡ್ನಿಂದ ಅದು ಕ್ರಿಕೆಟ್ ಬಾಲ್ ಹೊಂಟಿತ್ತು, 10 ಮೀಟರ್ ಪರ್ ಸೆಕೆಂಡ್ನಿಂದ ವಾಪಸ್ ಬರ್ತೈತಿ. ಹಂಗೆ ಅಂದ್ರೆ ಬ್ಯಾಟ್ ಕಡೆ ಹೊಂಟಂಥ ಬಾಲ್ ವಾಪಸ್ ಬರೋಕ್ಕೆ 0.01 ಸೆಕೆಂಡ್ ತೊಗೊಂಡಿತ್ತಂತ್ರಿ ಆ ಡೈರೆಕ್ಷನ್ ಚೇಂಜ್ ಆಗೋಕ್ಕೆ. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಬೇಕಾದ್ರೆ ನೀವು ಟ್ರೈ ಮಾಡಿ. ದ ಫೋರ್ಸ್ ಆ್ಯಕ್ಟೆಡ್ ಆನ್ ದ ಬ್ಯಾಟ್ ಈಸ್ ಅಂದರೆ ಆ ಬಾಲ್ ಯಾವಾಗ ಬ್ಯಾಟಿಗೆ ಬಡಿತಲ್ಲ ಅವಾಗ ಆ ಬ್ಯಾಟ್ ಮೇಲೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಾಗತ್ತಾರೆ. ಓಕೆ, ಟ್ರೈ ದಿಸ್ ಒನ್. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ, 4ನೇ ಆಪ್ಷನ್, 500 ನ್ಯೂಟನ್. ಓಕೆ, ಈಗ ನೋಡ್ರಿ ಹೆಂಗೆ ಅಂಥೇಳಿ. ಸೊ ಇಲ್ಲಿ ಏನಾಗ್ತಂದ್ರೆ ಬಾಲು ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್ 10 ಮೀಟರ್ ಪರ್ ಸೆಕೆಂಡ್ ಏನ್ರಿ ವೆಲಾಸಿಟಿಯಿಂದ ಅದ್ರದ್ದು ಮಾಸ್ ಐತಿ 0.25 kg. ಸೊ ಒಂದು ಬ್ಯಾಟ್ನಿಂದ ಅದನ್ನು ಹೊಡೆದಾಗ ಮ್ಯಾಲೆ ಹ್ಯಾಂಡಲ್ ಐತಿ ಇದ್ರದ್ದು ಬ್ಯಾಟಿಂದ. ಸೊ ವಾಪಸ್ ಅದರ್ ಡೈರೆಕ್ಷನ್ ಒಳಗೆ ಬಂದೈತಿ. ಈಗ ಅದರ್ ಡೈರೆಕ್ಷನ್ ಯಾಕಂದ್ರೆ ಮೀನ್ಸ್ ಏನ್ರಿ ಹೆಂಗೆ ಬರಾಕತ್ತಿತ್ತು ಉಲ್ಟಾ ಅಂದ್ರೆ ಡೈರೆಕ್ಷನ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗೈತಿ. ಆ್ಯಂಡ್ ಒನ್ಸ್ ಅಗೇನ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ವಿತ್ ದ ಸೇಮ್ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್. ಸೊ ಹಿಂಗೆ ಹೊಂಟಿದ್ದು ಹಿಂಗೆ ಬರೋಕ್ಕೆ ಡೈರೆಕ್ಷನ್ ಚೇಂಜ್ ಆಗೋಕ್ಕೆ ಇಟ್ ಈಸ್ ಟೇಕಿಂಗ್ 0.01 ಸೆಕೆಂಡ್ ಟೈಮ್ ಅಂತ ಹೇಳ್ತಾರೆ. ಸೊ ಹಂಗಾರೆ ಈಗ ಈ ಬಾಲು ಬ್ಯಾಟಿಗೆ ಬಡ್ದಾಗ ಇದ್ರ ಮೇಲೆ ಎಷ್ಟು ಫೋರ್ಸ್ ಬಂತು ಅಂತ ಕೇಳಾಗತ್ತಾರೆ. ಸೊ ಈಗ ಇದಕ್ಕೊಂದು ಫಾರ್ಮುಲಾ ಐತೆ ನಮ್ಮ ಕಡೆ. ನೆಕ್ಸ್ಟ್ ಟೈಮ್ ಇದು ಒಂದು ಸರ್ತಿ ನಾವು ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಗೊತ್ತಾಗ್ತೈತಿ. ನಮಗೆ ವ್ಯಾಲ್ಯೂಸ್ ಏನು ಕೊಟ್ಟಾರೆ ನೋಡ್ರಿ, ಅವರು ಮಾಸ್ ಕೊಟ್ಟಾರೆ. ಹೌದಾ, ಮಾಸ್ ಕೊಟ್ಟಾರೆ, ವೆಲಾಸಿಟಿ ಕೊಟ್ಟಾರೆ ಆ್ಯಂಡ್ ಟೈಮ್ ಕೊಟ್ಟಾರೆ, ಮತ್ತು ಇನ್ನೊಂದು ವೆಲಾಸಿಟಿ ಕೊಟ್ಟಾರೆ. ದೇ ಟಾಕಿಂಗ್ ಅಬೌಟ್ ಫೋರ್ಸ್. ಸೊ ಫೋರ್ಸು, ಟೈಮು, ಮಾಸು, ವೆಲಾಸಿಟಿ ಇವನ್ನೆಲ್ಲ ಕನೆಕ್ಟ್ ಮಾಡೋದು ಅಂತ ಒಂದು ಕನ್ಸೆಪ್ಟ್ ಐತೆ. ನಾನು ನಿಮ್ಗೆ ಆ ಕ್ವಿಕ್ ರಿವಿಷನ್ ಆಫ್ ಲಾಸ್ ಆಫ್ ಮೋಷನ್ ಒಳಗೆ ಹೇಳಿದ್ದೆ. ದೇರ್ ಇಸ್ ಅ ಫಾರ್ಮುಲಾ, ಇಂಪಲ್ಸ್ ದಟ್ ಈಸ್ ಫೋರ್ಸ್ ಇನ್ ಟು ಟೈಮ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಮೊಮೆಂಟಮ್ ಅಂತ ಒಂದು ಫಾರ್ಮುಲಾ ಐತೆ. ಆ್ಯಕ್ಚುಲಿ ಫೋರ್ಸ್ ಇನ್ ಟು ಟೈಮ್ ಈಸ್ ಇಂಪಲ್ಸ್, that will be equal to change in momentum of the body ಅಂತ ಹೇಳ್ತಾರೆ. ಇಲ್ಲಿ ನಮಗೇನು ಕೇಳ್ಯಾರ ನೋಡ್ರಿ, ಫೋರ್ಸ್ ಕೇಳ್ಯಾರ, ಹೌದಲ್ರಿ. ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಎಷ್ಟೈತಿ ಬಾಲಿಂದ 0.25. ಹೌದಾ, ಸಾರಿ 0.25 ಮಲ್ಟಿಪ್ಲೈಡ್ ಬೈ ವಾಟ್ ಈಸ್ ದ ಫೈನಲ್ ವೆಲಾಸಿಟಿ ಆಫ್ ದ ಬಾಲ್ ಆಫ್ಟರ್ ಹಿಟ್ಟಿಂಗ್ ದ ಬ್ಯಾಟ್, ಇಟ್ ಈಸ್ 10. ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಲ್, ದಟ್ ಈಸ್ ಆಲ್ಸೋ 10. ಸೆಂಟ್ರ್ನೊಳಗೆ ಏನೈತಿ ಇಲ್ಲೇ ಮೈನಸ್, ಹೌದಾ. ಸೊ ಆ ಮೈನಸ್ನ ಇಲ್ಲಿ ಹಾಕ್ತೀನಿ. ಬಟ್ ಆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಲನ್ನು ನಾನು -10 ಅಂತ ತಗೋಬೇಕು. ಯಾಕೆ ಹೇಳ್ರಿ, ಹಿಂಗೆ ಹೊಂಟಿದ್ದು ಬಾಲ್ ಹಿಂಗೆ ಬರಾಕತೈತಿ ವಾಪಸ್ ಉಲ್ಟಾ, ಸಾರಿ
ಹಿಂಗೆ ಉಲ್ಟಾ ಬರಾಕತ್ತೈತಿ ಅಂದ್ರೆ ಹಿಂಗೆ ಹೊಂಟಿಲ್ಲ ಅದು ಬಾಲ್ ಅದು ಹಂಗೆ ಸೊಟ್ಟಪಟ್ಟ ಸ್ಟ್ರೇಟ್ ಹೊಂಟಿದ್ದು ವಾಪಸ್ ಬರಾಕತ್ತೈತಿ ಅಂದ್ರೆ ದಟ್ ಈಸ್ ಅಪೋಸಿಟ್ ಡೈರೆಕ್ಷನ್ನಾಗ ದೆರ್ ಈಸ್ ಎಕ್ಸಾಕ್ಟ್ಲಿ 180 ಡಿಗ್ರಿ ಚೇಂಜ್ ಇನ್ ದ ಡೈರೆಕ್ಷನ್. ಸೊ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇದ್ದಕ್ಕೆ ವಿ ಟೇಕ್ ಇಟ್ ಆಸ್ ಮೈನಸ್. ಹೌದಾ? ಸೊ ಹಿಂಗಾಗಿದ್ದಕ್ಕೆ ಇದು ಎಲ್ಲಿ ತನ ಆತ ಗೊತ್ತಾನ ಈಗ ಮಾಸ್ ಇಂಟು ವಿ ಮೈನಸ್ ಯು ಆತ. ನಮಗೆ ಫೋರ್ಸ್ ಬೇಕು. ಸೊ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ ಟೈಮ್ ಒಂದೈತಿ. ಇಫ್ ಯು ವಾಂಟ್ ಜಸ್ಟ್ ಫೋರ್ಸ್ ವಿ ವಿಲ್ ಹ್ಯಾವ್ ಟು ಮೂವ್ ದಟ್ ಟೈಮ್ ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಟೈಮ್ ಎಷ್ಟೈತಿ 0.01 ಸೆಕೆಂಡ್. ದ್ಯಾಟ್ ಐ ವಿಲ್ ರೈಟ್ ಇಟ್ ಆಸ್ 10⁻², ಬೆಟರ್. ಹೌದಾ? ಸೊ ಈ 10⁻², ಮ್ಯಾಲೆ ಬಂದರೆ 10⁻+2 ಆಗಿ ಲೆಟ್ ಅಸ್ ಮಲ್ಟಿಪ್ಲೈ ದ್ಯಾಟ್ ವಿತ್ 0.25 ಸಚ್ ದ್ಯಾಟ್ ಇಟ್ ಬಿಕಮ್ಸ್ 25 ಇಂಟು ಒಂದು ನಿಮಿಷ 25 ಇಂಟು 10 -10 + 10 ಆಗಿ ಇಟ್ ಬಿಕಮ್ಸ್ 20. ಸೊ ಕ್ವೈಟ್ ಆಬ್ವಿಯಸ್ಲಿ ಆನ್ಸರ್ ಈಸ್ ಗಣಿತ ಬರೋರಿಗೆ 20 ಅಂದ್ರೆ 25 10 ಎಷ್ಟಲೆ 250. ಸೊ ಮತ್ತೊಂದು 250 ಎಲ್ಲ ಸೇರಿ ಎಷ್ಟು ಗೊತ್ತಾನ ಅದು 500 ಆಗ್ತೈತಿ. ಸೊ 500 Newton is the answer for the third question. So hopefully you are clear with this. ನಾವಿಲ್ಲಿ ಯೂಸ್ ಮಾಡಿದ್ದು ಏನಂದ್ರೆ impulse is equals to change in momentum concept. So moving on to the next one. One ನಿಮಿಷ. Okay, the next one, a shell of mass 10 kg is moving with a velocity of 10 meters per second when it blasts and forms two parts of mass 9 kg and 1 kg respectively. If the first mass is stationary, the velocity of the second is ಅಂತ ಕೇಳಾರ. ಇದು ಹೋಮ್ವರ್ಕ್ ಕ್ವಶನ್. ನಾನು ಹಿಂಟ್ ಹೇಳ್ತೀನಿ ಹೆಂಗೆ ಸಾಲ್ವ್ ಮಾಡ್ಬೇಕಂತ. ದಿಸ್ ಈಸ್ ಅಗೇನ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಅಂದ್ರೆ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇದು ಫಾರ್ಮುಲಾ ಮೇಲೆ ಡಿಪೆಂಡ್ ಐತಿ. ಅದು m1u1 ಪ್ಲಸ್ m2u2 is equals to m1v1 plus m2v2. ಸೊ ಆ ಗನ್ ಮತ್ತು ಬುಲೆಟ್ ಕೇಸ್ನೊಳಗೆ ಎಂಟೈರ್ ಇನಿಷಿಯಲ್ ಮೊಮೆಂಟಮ್ ವಾಸ್ 0 ಬಿಕಾಸ್ ಗನ್ ಆ್ಯಂಡ್ ದ ಬುಲೆಟ್ ವೇರ್ ಇನಿಷಿಯಲಿ ಅಟ್ ರೆಸ್ಟ್. ಬಟ್ ಈ ಕೇಸ್ನೊಳಗೆ ಹಂಗಿಲ್ಲ. ಸ್ಟಾರ್ಟಿಂಗ್ ಒನ್ಸ್ ಆಫ್ ವೆಲಾಸಿಟಿ ಐತಿ, ರೆಸ್ಟ್ನೊಳಗೆ ಇಲ್ಲ. ಬಿಫೋರ್ ದ ಬಾಂಬ್ ಎಕ್ಸ್ಪ್ಲೋಡ್ಸ್ ದೆರ್ ಈಸ್ ಬಟ್ ದ ಕನ್ಸೆಪ್ಟ್ ಈಸ್ ಅಗೇನ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ. ಸೊ ಕ್ವೈಟ್ ಈಸಿಲಿ ಇದನ್ನು ನೀವು ಯೂಸ್ ಮಾಡಿ ಕರೆಕ್ಟ್ ವ್ಯಾಲ್ಯೂಸ್ ಹಾಕಿದ್ರಿ ಅಂದರೆ ಯು ಕ್ಯಾನ್ ಸಾಲ್ವ್ ದ ಕ್ವಶನ್. ಕರೆಕ್ಟಾಗಿ ಇನ್ನೊಮ್ಮೆ ಅರ್ಥ ಮಾಡ್ಕೊರಿ. ಒಂದು 10 kg ಇರುವಂಥ ಒಂದು ಶೆಲ್ ಅಥವಾ ಬಾಂಬ್ ಅಂತ ಕರಿಬೋದು ನಾವು ಈ ಕೇಸ್ನೊಳಗೆ. ಅದು 10 meters per second ಹೊಂಟಿತ್ತು. ದ್ಯಾಟ್ ಬ್ಲಾಸ್ಟ್ಸ್ ಇಂಟು 2 parts ಆಫ್ 9 kg ಆ್ಯಂಡ್ 1 kg. 2 part ಏನದು ಸ್ಪ್ಲಿಟ್ ಆಗ್ತೈತಲ್ಲ, ಬ್ಲಾಸ್ಟ್ ಆಗ್ತೈತಿ. ಔಟ್ ಆಫ್ ದ್ಯಾಟ್ ದ ಫಸ್ಟ್ ಪಾರ್ಟ್ ಹ್ಯಾಸ್ 9 kg mass and the other one has 1 kg mass. If the first mass is stationary ಅಂತ ಕೊಟ್ರೆ, ಆಫ್ಟರ್ ಎಕ್ಸ್ಪ್ಲೋಷನ್ the first mass, that means 9 kg part of that shell remains stationary, that is it is at rest, then the velocity of the other one ಅಂತ ಕೇಳಾರ. ಸೊ ಕ್ವೈಟ್ ಈಸಿ ಐತಿ. ಯು ಕ್ಯಾನ್ ಸಾಲ್ವ್ ದಿಸ್. ಈಗಾರ ಮಾಡಿರಿ ಅಥವಾ ಆಮೇಲೆ ಮಾಡ್ಬೋದು. ಪಾಸ್ ಮಾಡಿ ಬೇಕಾದ್ರೆ ಟ್ರೈ ಮಾಡ್ತಿದ್ರೆ ಮಾಡಿರಿ ಈಗ. ಓಕೆ, ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಸಿ, 100 meters per second. Okay, so moving on to the next one. Two masses of mass m and 4m are moving with equal kinetic energies. ಎರಡು objects of mass m and 4m are moving with equal kinetic energy. The ratio of their linear momenta is, ratio of their linear momenta ಅಂದ್ರೆ ಮೊಮೆಂಟಮ್. ಲೀನಿಯರ್ ಮೊಮೆಂಟಾ ಮೀನ್ಸ್ ಮೊಮೆಂಟಮ್ದು ರೇಷಿಯೋ. ಕೈನೆಟಿಕ್ ಎನರ್ಜಿ ಸೇಮ್ ಐತಂತೆ. ಒಂದ್ರದ್ದು ಮಾಸ್ ಎಮ್, ಇನ್ನೊಂದ್ರದ್ದು ಮಾಸ್ 4m. ಅಂಥ ಎರಡು ಮಾಸದ್ದು ನಾವು ಮೊಮೆಂಟಮ್ದು ರೇಷಿಯೋ ತೊಗೊಂಡ್ರೆ ಆ ರೇಷಿಯೋ ಹೆಂಗೆ ಬರ್ತೈತಿ ಅಂತ ಕೇಳಕತ್ತಾರೆ. P1 ಡಿವೈಡೆಡ್ ಬೈ P2. ನಿಮ್ಗೆ ನೆನಪಿದ್ರೆ ಮೊಮೆಂಟಮ್ ಫಾರ್ ಸಿಂಬಾಲ್, ಇಟ್ ಈಸ್ ಇಂಡಿಕೇಟೆಡ್ ಬೈ ದ ಸಿಂಬಾಲ್ P. ಸೊ ದೇ ಆರ್ ಆಸ್ಕಿಂಗ್ ಯು P1 ಡಿವೈಡೆಡ್ ಬೈ P2. ಓಕೆ, ಟ್ರೈ ದಿಸ್ ಒನ್. Okay, if you are ready with the answer must be option C, 1:2. ಓಕೆ, ಇದು ಹೆಂಗೆ ಬರ್ತೈತಿ ಅಂತ ಹೇಳ್ತೀನಿ. ಇದನ್ನು ಆ್ಯಕ್ಚುಲಿ ನಾವು PUC ಫಸ್ಟ್ ಇಯರ್ನೊಳಗೆ, ಈವನ್ ಐ ಥಿಂಕ್ ಸೆಕೆಂಡ್ ಇಯರ್ನೊಳಗೂ ಡಿಸ್ಕಸ್ ಮಾಡಿದ್ವಿ.
ವಿ ಕ್ಯಾನ್ ರಿಲೇಟ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ವಿತ್ ಟೂ ಫಾರ್ಮುಲೆ. ಇದು ಹೆಂಗೆ ಅಂಥೇಳಿ ನಾವು ಆ್ಯಕ್ಚುಲಿ ಕ್ಲಾಸ್ನೊಳಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಹೌ ಆ್ಯಕ್ಚುಲಿ ದಿಸ್ ಹ್ಯಾಪನ್ಸ್ ಅಂತ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಮೊಮೆಂಟಮ್ ಸ್ಕ್ವೇರ್ ಡಿವೈಡೆಡ್ ಬೈ 2m, ಆರ್ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ, ದ ಫಾರ್ಮುಲಾ ವಿಲ್ ಬಿ ಹೆಂಗಂದ್ರೆ ರೂಟ್ ಆಫ್ 2mk. ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಝೆಡ್ ಅಲ್ಲದೆ 2mk ಅಂದ್ರೆ ಪಿ ಅಂದ್ರೆ ಮೊಮೆಂಟಮ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಈ ಕೇಸ್ನೊಳಗೆ ಅವ್ರು ನಮಗೆ P1 ಡಿವೈಡೆಡ್ ಬೈ P2 ಕೇಳ್ಯಾರಂದ್ರೆ ಡೈರೆಕ್ಟ್ಲಿ ನಾವು ಹೆಂಗೆ ಮಾಡ್ಬಿಡೋಣಂದ್ರೆ ರೂಟ್ ಆಫ್ 2 ಮಾಸ್ ಎಷ್ಟು ಕೊಟ್ಟಾರ ರೀ, ಒಂದೇ ಆಬ್ಜೆಕ್ಟ್ ಇದ್ದವರು ಕ್ಯಾಪಿಟಲ್ M ಕೊಟ್ಟಾರ. ಓಕೆ, ಕೈನೆಟಿಕ್ ಎನರ್ಜಿ ಇಸ್ K ಡಿವೈಡೆಡ್ ಬೈ ನೆಕ್ಸ್ಟ್ ಅವ್ರು ಹೇಳ್ತಾರೆ ದ ಸೆಕೆಂಡ್ ಒನ್ ಮಾಸ್ ಈಸ್ 4 times ದ ಇನಿಷಿಯಲ್. ಸೊ 4 times ದ ಇನಿಷಿಯಲ್ ಅಂದ್ರೆ ಇಲ್ಲೇ 2 ಅಂತೂ ನಾವು ಬರೀಬಹುದು. ನೆಕ್ಸ್ಟ್ ಅದ್ರದ್ದು ಮಾಸ್ ಜಾಗದಾಗ ನಾನು 4m ಬರೀಬೇಕಾಗ್ತೈತಿ. ಸೊ ಇದೊಂದು 2 ಐತಿ, ಸಾರಿ ಒಂದು ನಿಮಿಷ ಇನ್ನೊಂದು ಬರೀತೀನಿ, ಅದು ಡಿಲೀಟ್ ಆಯ್ತು. ಸೊ P1 ಡಿವೈಡೆಡ್ ಬೈ P2 ಇಸ್ ಈಕ್ವಲ್ಸ್ ಟು ಫಾರ್ ದ ಫಸ್ಟ್ ಆಬ್ಜೆಕ್ಟ್ ಇಟ್ ಈಸ್ 2mk, ಹೌದಾ, ಡಿವೈಡೆಡ್ ಬೈ ಸೆಕೆಂಡ್ ಆಬ್ಜೆಕ್ಟಿಗೆ 2 ಇಂಟು ಮಾಸ್ ಜಾಗದಾಗ ನಾವು 4m ಬರೀಬೇಕಾಗ್ತದೆ ನೋಡ್ರಿ. ಈಗ ರೇಷಿಯೋ ಕೊಟ್ಟಾರ ಅವರು ಅಂಥೇಳಿ 4m ಅಂತ ಹೇಳಿ ಕೊಟ್ಟಾರ. ಸೊ 2 into 4 ದಟ್ ಗೆಟ್ಸ್ ಅಸ್ 8mk. ಸೊ ಇದನ್ನು ನಾವು ಹೋಲ್ ರೂಟ್ ಅಂತ ಹಿಂಗೆ ಬರೀತಾರೆ ನೋಡ್ರಿ ಎಲ್ಲ ಸೇರಿ. ಹಂಗೆ ಬರೆದಾಗ ನೆಕ್ಸ್ಟ್ ಸ್ಟೆಪ್ನೊಳಗೆ ಸೊ ಆಬ್ವಿಯಸ್ಲಿ ಕೈನೆಟಿಕ್ ಎನರ್ಜಿ ಆಡೋದು ಸೇಮ್ ಐತೆ ಅಂತ ಹೇಳ್ಯಾರ. ಸೊ ಕೈನೆಟಿಕ್ ಎನರ್ಜಿ ಕ್ಯಾನ್ಸಲ್ ಆಗ್ತೈತಿ, ಮಾಸ್ ಕ್ಯಾನ್ಸಲ್ ಆಗ್ತೈತಿ. ಸೊ 2 1s 2 4s. ಸೊ ದಟ್ ಗಿವ್ಸ್ ಅಸ್ ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 4. ಆ ಸ್ಕ್ವೇರ್ ರೂಟ್ ತೆಗೆದ್ರೆ ದ ಆನ್ಸರ್ ವಿಲ್ ಬಿ ಫೈನಲಿ ರೇಷಿಯೋ ಫಾರ್ಮ್ನೊಳಗೆ ಬರೆದ್ರೆ ಇಟ್ ವಿಲ್ ಬಿ 1:2, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್. A player kicks a football of mass 0.5 kg and the football begins to move with velocity of 10 meters per second. A player kicks a football of mass, ಅಂದರೆ ಫುಟ್ಬಾಲ್ ಮಾಸ್ ಕೊಟ್ಟಾರ 0.5 kg and the football begins to move with velocity 10 meters per second. If the contact between the leg and the football lasts for 1 divided by 50 seconds, then the force acted on the ball should be. So ಇದು homework question. You can try it later, or at least if you want to try, you can try it now. ಇದು ಆಲ್ರೆಡಿ ನಾವು ಈ ಟೈಪ್ ಒಂದು ಕ್ವಶನ್ ಸಾಲ್ವ್ ಮಾಡಿವಿ. ದಿಸ್ ಇಸ್ ಅಗೇನ್ ಬೇಸ್ಡ್ ಆನ್ ದ ರಿಲೇಷನ್ ಬಿಟ್ವೀನ್ ಇಂಪಲ್ಸ್ ಆ್ಯಂಡ್ ಮೊಮೆಂಟಮ್. ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಇಫ್ ಯು ಹ್ಯಾವ್ ಸಾಲ್ವ್ಡ್ ಇಟ್, ಅಥವಾ ಇಲ್ಲ ಅಂದರೆ ಪಾಸ್ ಮಾಡಿರಿ. ಸೊ ಇಫ್ ಯು ಆರ್ ರೆಡಿ ನಾವು, ಹೋಪ್ಫುಲಿ ಯು ಆರ್ ರೆಡಿ. ಸೊ ದಿ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಸಿ, 250 ನ್ಯೂಟನ್, 250 ನ್ಯೂಟನ್. Okay, next one. A gun fires bullets each of mass 1 gram with velocity of 10 meters per second by exerting a constant force of 5 gram weight. ಒಂದು ಗನ್ ಐತಂತೆ, ಆ ಗನ್ನು ಬುಲೆಟ್ಸನ್ನು ಫೈರ್ ಮಾಡ್ತೈತಿ. ಪ್ರತಿ ಬುಲೆಟ್ದ ಮಾಸ್, the mass of each bullet which comes out of that gun is 1 gram, and the velocity of the each bullet which comes out of the gun is 10 meters per second, and the force exerted by the gun on the bullet is 5 gram weight. ಅವರಿಲ್ಲೇ ಫೋರ್ಸನ್ನು ನ್ಯೂಟನ್ ಒಳಗೆ ಕೊಟ್ಟಿಲ್ಲ. there is one more unit for force which is called as kg weight. ಓಕೆ, kg weight ಇದನ್ನು ಡಿಸ್ಕಸ್ ಮಾಡಿ ನಾವು ಥಿಯರಿ ಕ್ಲಾಸ್ನೊಳಗೆ. ಇಫ್ ನಾಟ್ ಈಗ ಹೇಳ್ತೀನಿ. There is one more, like we know that the SI unit for force is Newton. There is one more unit. ಏನಂದ್ರೆ kg weight is one more unit for force. So 1 kg weight is 9.8 Newton. Actually 1 kg weight ಅಂದ್ರೆ ಏನು ಗೊತ್ತೇನು, 1 kg ಅಷ್ಟು ಮಾಸದ ವೇಟ್. ಈಗ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಟು ಕ್ಯಾಲ್ಕುಲೇಟ್ ವೇಟ್
weight is equals to mass into acceleration due to gravity. If the mass here is 1 kg, that is multiplied by g is acceleration due to gravity 9.8. ಅಂದ್ರೆ ಈಗ ನಮಗೆ ಗೊತ್ತು ಏನಂತ, ಯಾವುದೋ ಆಬ್ಜೆಕ್ಟ್ ಅದಕ್ಕೆ ಮಾಸ್ ಇದ್ದರೆ, ಯಾವುದೋ ಆಬ್ಜೆಕ್ಟ್ ಅದಕ್ಕೆ ಮಾಸ್ ಇದ್ದರೆ it will be exerting weight on the object on which it is placed. ಲೈಕ್ ಇದನ್ನು ನೀವು ಒಂದು ಟೇಬಲ್ ಮೇಲೆ ಇಟ್ಟಿದ್ರಿ ಅಂತ ತಿಳ್ಕೊರಿ, ಓಕೆ, ಫಾರ್ ಎಕ್ಸಾಂಪಲ್. ಸೊ ಇದೇನೈತಲ್ಲ ಆಬ್ಜೆಕ್ಟ್, ಇದು ತನ್ನ ವೇಟನ್ನು ಕೆಳಗೆ ಹಾಕ್ತಿರ್ತೈತಿ. ಸೊ ಆ ವೇಟ್ ಎಷ್ಟಿರ್ತೈತಿ, ದಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ W is equals to mg. ನಮಗಿದು ಗೊತ್ತು, ಹೌದಾ? ಸೊ ಈಗ ವೇಟ್ ಆ್ಯಕ್ಚುಲಿ ಈಸ್ ಅನದರ್ ನೇಮ್ ಗಿವನ್ ಫಾರ್ ಫೋರ್ಸ್. ವೇಟ್ ಈಸ್ ಆ್ಯಕ್ಚುಲಿ ಫೋರ್ಸ್. ಎಷ್ಟು ವಜ್ಜ ಅಂತ ಹೇಳ್ತೀವಲ್ಲ ನಾವು. ಸೊ ಈಗಿಲ್ಲೇ ಕೆ ಜಿ ವೇಟ್ ಅಂದ್ರೆ ಒಂದು ಏನು ಫೋರ್ಸ್ದು ಯೂನಿಟ್ ಐತಲ್ಲ, ನಾವು ಇನ್ಸ್ಟೆಡ್ ಆಫ್ ಈಗ ನಾವು ಸೇಯಿಂಗ್ 9.8 ನ್ಯೂಟನ್ ಫೋರ್ಸ್ ಐತಿಲ್ಲ ಅಂತ ಅನ್ನೋ ಬದಲಿ ಹೆಂಗೆ ಹೇಳ್ತೀವಿ ಅಂದ್ರೆ, 1 kg ಮಾಸ್ನಷ್ಟು ಒಂದು ಆಬ್ಜೆಕ್ಟ್ ಇದ್ದಾಗ ಅದು ಎಷ್ಟು ವೇಟ್ ಹಾಕ್ತದೆ ನೋಡ್ರಿ ಒಂದು ಆಬ್ಜೆಕ್ಟ್ ಮೇಲೆ. 1 kg ಇಂದ ಬರುವಂಥ ವೇಟ್, 1 kgದು ವೇಟ್. ಸೊ ಅದಕ್ಕೆ ಹೆಂಗೆ ಹೇಳ್ತಾರಂದ್ರೆ 1 kg ವೇಟ್ is equals to 9.8 ನ್ಯೂಟನ್. ದಟ್ ಮೀನ್ಸ್ ಈ ಕ್ವಶನ್ ಒಳಗೆ ಅವರು 5 ಗ್ರಾಮ್ ಅಂದಾರ. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ನಾವು ಇದು ಬೇಕಂದ್ರೆ ಏನು ಮಾಡ್ಕೊಂಬಿಡ್ಬೋದು, ಇನ್ಸ್ಟೆಡ್ ಆಫ್ 9.8 ವಿ ಕ್ಯಾನ್, ಇಫ್ ನೀಡೆಡ್ ವಿ ಕ್ಯಾನ್ ಟೇಕ್ ಇಟ್ ಅಸ್ 10. ಓಕೆ, ಈಗ 1 kg ವೇಟ್ ಅಂದ್ರೆ 10 ನ್ಯೂಟನ್ ಅಂದ್ರೆ ಇಲ್ಲಿ ಅವರು 5 ಗ್ರಾಮ್ ಅಂದಾರ. 1 kgಗೆ 10 ನ್ಯೂಟನ್ ಅಂದರೆ 5 ಗ್ರಾಮಿಗೆ, ಅಂದರೆ ಗ್ರಾಮ್ ಇದ್ದಿದ್ದನ್ನು ನಾವು ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಕೆ ಜಿ. ಅವಾಗ ಏನಾಗ್ತದೆ, 5 ಗ್ರಾಮ್ ಈಸ್ ಈಕ್ವಲ್ಸ್ ಟು 5 ಇಂಟು 10⁻³ kg. ಹೌದಲ್ರಿ? 5 ಗ್ರಾಮ್ ಈಸ್ ಈಕ್ವಲ್ಸ್ ಟು 5 × 10⁻³ kg. ಸೊ 1 kg ಇದ್ರೆ ಇಷ್ಟು ನ್ಯೂಟನ್ ಫೋರ್ಸ್ ಅಂದ್ರೆ 5 × 10⁻³ kg ಇದ್ರೆ 5 × 10⁻³ ಅಂದ್ರೆ ಒಂದು ಕೆ ಜಿಗೆ 10 ನ್ಯೂಟನ್ ಅಂದರೆ ಇಷ್ಟು ಕೆ ಜಿಗೆ ಇದಕ್ಕೆ ಇಂಟು 10 ಮಾಡ್ಬೇಕಾಗ್ತೈತಿ ಈಗ ನಾವು. ಆಯ್ತಾ? ಇದನ್ನ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಆಮೇಲೆ ಅವ್ರು ಅಲ್ಟಿಮೇಟ್ಲಿ ಏನು ಕೇಳಾರ ನೋಡು ಅಂತೇಳ್ರಿ. ಹಾಂ, ಇದು ನಿಮಗೆ ಸ್ವಲ್ಪ ಅರ್ಥ ಆಗೈತೆ ಅಂತ ಅಂದ್ಕೊಂಡ್ರಿ. ಬೇಕಾದ್ರೆ ಇಲ್ಲಿ ಪಾಸ್ ಮಾಡಿ ಇಲ್ಲಿ ಏನಾತಂದು ಸ್ವಲ್ಪ ತಲೆ ಕೆಡಿಸ್ಕೋರಿ, ಇಲ್ಲಿ ಏನು ನಾ ಬರದೆ ಅಂತ. ಇಲ್ಲಿ ನಾ ಹೇಳಿದಷ್ಟೇ, ದೆರ್ ಈಸ್ ಒನ್ ಮೋರ್ ಯೂನಿಟ್ ಫಾರ್ ಫೋರ್ಸ್, ದಟ್ ಈಸ್ kg ವೇಟ್, ಆ್ಯಂಡ್ 1 kg ವೇಟ್ ಈಸ್ ಈಕ್ವಲ್ಸ್ ಟು 10 ನ್ಯೂಟನ್. So 5 gram weight is nothing but 5 into 10⁻³ into 10 kg. kg weight ಅಂದರೆ ಇದು kg weight ಅಲ್ಲಿ ನ್ಯೂಟನ್ ಒಳಗೆ ಬರ್ತೈತಿ ಈಗ ಅದು. ಓಕೆ, ಸೊ ಅಲ್ಟಿಮೇಟ್ಲಿ ಇಲ್ಲಿ ಅವ್ರು ಏನು ಕೇಳಾರ ಅಂತ ನೋಡೋಣ ಈ ಕ್ವಶನ್ ಒಳಗೆ. ದೆನ್ ದ ನಂಬರ್ ಆಫ್ ಬುಲೆಟ್ಸ್ ಫೈಯರ್ಡ್ ಪರ್ ಸೆಕೆಂಡ್. ಆ ಗನ್ನು 5 ಗ್ರಾಮ್ ವೇಟ್ನಷ್ಟು ಫೋರ್ಸ್ ಹಾಕಿ ಬುಲೆಟ್ಸನ್ನು ಫೈರ್ ಮಾಡಿದಾಗ, ಪ್ರತಿ ಬುಲೆಟ್ದು ಮಾಸು 1 ಗ್ರಾಮ್ ಇದ್ದಾಗ, ಪ್ರತಿ ಬುಲೆಟದ ವೆಲಾಸಿಟಿ 10 m/s ಇದ್ದಾಗ, ಹೌ ಮೆನಿ ಬುಲೆಟ್ಸ್ ದ ಗನ್ ಈಸ್ ಫೈರಿಂಗ್ ಅಂತ ಕೇಳಾಗತ್ತಾರೆ. ಸೊ ಇದಕ್ಕೆ ಇದನ್ನು ಟ್ರೈ ಮಾಡಿರಿ ನೀವು ಬೇಕಾದ್ರೆ. ಈಗ ಪಾಸ್ ಮಾಡಿ ಟ್ರೈ ಮಾಡಿರಿ. ಇಫ್ ಯು ಕ್ಯಾನ್ ಸಮ್ ಹೌ ಓಕೆ ಕ್ಯಾಲ್ಕುಲೇಟ್ ಇಟ್, ಆರ್ ಇಫ್ ಯು ನೋ ಹೌ ಟು ಕ್ಯಾಲ್ಕುಲೇಟ್ ಇಟ್, ಟ್ರೈ ಮಾಡಿರಿ. ಓಕೆ, ಇಫ್ ಯು ಆರ್ ರೆಡಿ, ದಿ ಆನ್ಸರ್ ಈಸ್ ಆಪ್ಷನ್ ಬಿ, 5 bullets. ಆಪ್ಷನ್ ಬಿ, ಎರಡನೇ ಆಪ್ಷನ್. ಸೊ ಹೆಂಗಂತ ಹೇಳ್ತೀನಿ, ಇದಕ್ಕೊಂದು ಫಾರ್ಮುಲಾ ಐತೆ ಆ್ಯಕ್ಚುಲಿ. ಒಂದು ಫಾರ್ಮುಲಾ ಐತೆ, ಏನಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು NmV. ಏನಿದೆ ಅಂತ ಹೇಳ್ತೀನಿ. ದಿಸ್ ಈಸ್ ಅ ಫಾರ್ಮುಲಾ ದ್ಯಾಟ್ ಶುಡ್ ಬಿ ಯೂಸ್ಡ್ ವೆನ್ ಯು ಆರ್ ಗಿವನ್ ವಿತ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗನ್, ಆ್ಯಂಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ N ಹಿಯರ್ ಇಂಡಿಕೇಟ್ಸ್ ನಂಬರ್ ಆಫ್ ಬುಲೆಟ್ಸ್ ಫೈಯರ್ಡ್ ಬೈ ದ ಗನ್. 1 ಸೆಕೆಂಡಿಗೆ, ಪರ್ ಸೆಕೆಂಡ್, ನಂಬರ್ ಆಫ್ ಬುಲೆಟ್ಸ್ ಫೈಯರ್ಡ್ ಬೈ ದ ಗನ್ ಪರ್ ಸೆಕೆಂಡ್. N. M is mass of each bullet, and V is the velocity of each bullet, and F is the force exerted by the gun, and N is number of bullets fired per second. F is equals to -NmV ಅಂತಲೂ ಬರಿಬೋದು ನಾವು. ಅಪೋಸಿಟ್ ಡೈರೆಕ್ಷನ್ ಒಳಗೆ ಫೋರ್ಸ್ ಇರ್ತೈತಿ ಗನ್ ಮತ್ತು ಬುಲೆಟ್ ಮೇಲೆ. ಸೊ ಇಲ್ಲಿ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರೋಣ. ಈಗ
ಅವ್ರೇನು ಹೇಳ್ಯಾರ, ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗೈತೆ ರೀ ಗನ್ನಿಂದ? 5 × 10⁻³ ನಾವು ಕೆ ಜಿ ಕನ್ವರ್ಟ್ ಮಾಡ್ತೀವಿ. ಈಚ್ ಕೆ ಜಿ ಅಂದ್ರೆ 10 ನ್ಯೂಟನ್ ಅಂದ್ರೆ, ಸೊ ನಮ್ಗೆ ಈಗ 5 × 10⁻³ ಬೇಕಂದ್ರೆ ಇದಕ್ಕೆ ನಾವು ಇಂಟು 10 ನ್ಯೂಟನ್ ಮಾಡ್ತೀವಿ. ಅಥವಾ ಜಸ್ಟ್ ನಾ ಇಲ್ಲಿ ಹೆಂಗೆ ಬರಿತೀನಿ, ಇದಕ್ಕೆ ಇಂಟು 10 ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಬುಲೆಟ್ಸ್ ಎನ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ ಈಗ. ಸೊ ಮಾಸ್ ಆಫ್ ಈಚ್ ಬುಲೆಟ್ ಈಸ್ 1 ಗ್ರಾಮ್ ಅಂತ ಕೊಟ್ಟಾರ ಈಗ ಅವ್ರು, ಹೌದು ರೀ. ಸೊ ಅದನ್ನು ನಾನು ಕೆ ಜಿ ಕನ್ವರ್ಟ್ ಮಾಡ್ತೀನಿ, ದಟ್ ಈಸ್ 10⁻³ ಇಂಟು ವಿ ಬಿ ಈಸ್ ವೆಲಾಸಿಟಿ ಆಫ್ ಈಚ್ ಬುಲೆಟ್, ದಟ್ ಈಸ್ 10 ಮಲ್ಟಿಪ್ಲೈಡ್ ಬೈ ಎನ್ ಅಂತ ಬರಿತೀನಿ, ವಿಚ್ ಈಸ್ ನಂಬರ್ ಆಫ್ ಬುಲೆಟ್ಸ್ ಫೈರ್ಡ್ ಪರ್ ಸೆಕೆಂಡ್. ದಟ್ ಈಸ್ ವಾಟ್ ವಿ ಆರ್ ಆ್ಯಕ್ಚುಲಿ ಟ್ರೈಂಗ್ ಟು ಕ್ಯಾಲ್ಕುಲೇಟ್. ಸೊ ಇದರ ಕ್ಯಾಲ್ಕುಲೇಷನ್ ನಾವು ಮಾಡಿದರೆ ಮಜಾ ಏನಾದ್ರು ಗೊತ್ತೀನಿ, ಈಗ ಇಲ್ಲಿ ನೋಡ್ರಿ, ಈ 10 ಕ್ಯಾನ್ಸಲ್ ಆತ, 10⁻³ 10⁻³ ಕ್ಯಾನ್ಸಲ್ ಆತ. ಸೊ ಡೈರೆಕ್ಟ್ಲಿ ನಮಗಿಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಎನ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನೋಡ್ರಿ ಈಗ ಆನ್ಸರ್ 5. ಸೊ ಇದು ಆಪ್ಷನ್ ಬಿ. ಸೊ ಹೋಪ್ಫುಲಿ ಯು ಆರ್ ಕ್ಲಿಯರ್ ವಿತ್ ದಿಸ್. ಸೊ ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್? ಒಂದು ನಿಮಿಷ. ನೆಕ್ಸ್ಟ್ ಇದರೊಳಗೆ ಎಲ್ಲಿ ಆ್ಯಕ್ಚುಲಿ 2 ಅದಾವ. ಫಸ್ಟ್ 34 ಅಂತ ಐತಲ್ಲ, ಅದ್ರ ಕಡೆ ಫೋಕಸ್ ಮಾಡಿರಿ. ಇನ್ ದ ಮೋಷನ್ ಆಫ್ ಅ ರಾಕೆಟ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಕನ್ಸರ್ವ್ಡ್ ಈಸ್ ಅಂತ ಕೇಳ್ಯಾರ. ರಾಕೆಟ್ ಪ್ರಪಲ್ಷನ್, ರಾಕೆಟ್ ಏನು ಲಾಂಚ್ ಮಾಡ್ತಾರಲ್ಲ ಅದರೊಳಗೆ ಅದು ಮೋಷನ್ ಆಫ್ ರಾಕೆಟ್ ಮ್ಯಾಲೆ ಹೊಂಟಾಗ ವಿಚ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಕನ್ಸರ್ವ್ಡ್ ಈಸ್ ಆ್ಯಂಗುಲಾರ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್, ಫೋರ್ಸ್ ಆ್ಯಂಡ್ ವರ್ಕ್ ಅಂತ ಟ್ರೈ ಮಾಡಿರ್ತೀವಿ, ವಿಚಾರ ಮಾಡಿರಿ. ಓಕೆ, ಇಫ್ ಯು ಆಲ್ರೆಡಿ ನೋ ದಿ ಆನ್ಸರ್ ಆರ್ ಅಟ್ಲೀಸ್ಟ್ ಈಗ ನೀವು ಥಿಂಕ್ ಮಾಡಿರಿ ಅಂದರೆ ದಿ ಆನ್ಸರ್ ಈಸ್ ಆಪ್ಷನ್ ಬಿ, ಲೀನಿಯರ್ ಮೊಮೆಂಟಮ್. ಆ್ಯಕ್ಚುಲಿ ರಾಕೆಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್ m1u1 ಪ್ಲಸ್ m2u2 ಇಸ್ ಈಕ್ವಲ್ಸ್ ಟು m1v1 ಅಂತ ಫಾರ್ಮುಲಾ ಬರಿತೀವಲ್ಲ ನಾವು. ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಬಿಫೋರ್ ದ ಲಾಂಚ್ ಆಫ್ ದ ರಾಕೆಟ್ ಇಸ್ ಈಕ್ವಲ್ಸ್ ಟು ಟೋಟಲ್ ಫೈನಲ್ ಮೊಮೆಂಟಮ್ ಆಫ್ ದ ರಾಕೆಟ್. ಅಂದ್ರೆ ಅಲ್ಲಿ ಏನಾಗ್ತೈತಿ, ಆ್ಯಕ್ಚುಲಿ ರಾಕೆಟ್ದು ಎಕ್ಸ್ಪ್ಲನೇಷನ್ ನಾವು ನ್ಯೂಟನ್ಸ್ ಥರ್ಡ್ ಲಾನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು, ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ಮು ಯೂಸ್ ಮಾಡ್ಬೋದು. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿನ. ಮೊಮೆಂಟಮ್ ಕನ್ಸರ್ವ್ಡ್ ಇರುತ್ತೆ, ಟೋಟಲ್ ಮೊಮೆಂಟಮ್ ಬಿಫೋರ್ ದ ಲಾಂಚ್, ಅಂದ್ರೆ ಬಿಫೋರ್ ಕೊಲಿಜನ್ ಆಫ್ಟರ್ ಕೊಲಿಜನ್ ಅಂತೀವಲ್ಲ, ಅದ್ರ ಬದಲಿ ಬಿಫೋರ್ ದ ಲಾಂಚ್ ಆಫ್ಟರ್ ಲಾಂಚ್ ಟೋಟಲ್ ಮೊಮೆಂಟಮ್. ಅಂದ್ರೆ ಹೆಂಗೆ ನಾ ಇಲ್ಲಿ ಹೇಳ್ತೀನಿ ನೋಡ್ರಿ, ಇನಿಷಿಯಲಿ ಮಾಸ್ ಆಫ್ ದ ರಾಕೆಟ್ ಅಂತೂ ಇರ್ತೈತಿ. ಅಥವಾ ಇಲ್ಲಿ ನಾವು ಆ್ಯಕ್ಚುಲಿ ಹಿಂಗೆ ಹೇಳ್ತಾರೆ ನೋಡ್ರಿ, ಈಗ ಒಂದು ರಾಕೆಟ್ ಮ್ಯಾಲೆ ಹೋಗೋಬೇಕಾರೆ ಹಿಂಗೆ ಇಲ್ಲೇ ಇವು ಇರ್ತಾವೆ, ಏನಂದ್ರೆ ಎಕ್ಸಾಸ್ಟ್ ಗ್ಯಾಸಸ್ ಅದರಾಗಿಂದ ಹೊರಗೆ ಬರ್ತಿರ್ತಾವೆ. ಸೊ ಆ ಎಕ್ಸಾಸ್ಟ್ ಗ್ಯಾಸಸ್ನಿಂದ ರಾಕೆಟ್ ಅಪ್ವರ್ಡ್ಸ್ ಮೂವ್ ಆಗ್ತದೆ ಬಿಕಾಸ್ ಆಫ್ ದ ವೆಲಾಸಿಟಿ ಆಫ್ ದ ಎಕ್ಸಾಸ್ಟ್ ಗ್ಯಾಸಸ್. ಓಕೆ, ಸೊ ಈಗ ಹಿಂಗಿದ್ದಾಗ ಇನಿಷಿಯಲಿ ದ ರಾಕೆಟ್ ಈಸ್ ಅಟ್ ರೆಸ್ಟ್. ದಟ್ ಮೀನ್ಸ್ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಆಫ್ ದ ರಾಕೆಟ್ ಈಸ್ 0. ದಟ್ ಮೀನ್ಸ್ total final momentum of the rocket also must be 0. That means the momentum with which the exhaust gases come out, that momentum must be equal to the momentum of the rocket with which the rocket moves upwards. ಯಾಕಂದ್ರೆ ಎರಡು ಸೇರಿ 0 ಆಗ್ಬೇಕು ನೋಡ್ರಿ. ಅಂದರೆ ಯಾವ ಮೊಮೆಂಟಮ್ನಿಂದ ರಾಕೆಟ್ ಮ್ಯಾಲೆ ಹೋಗ್ತೈತಿ, ಅಥವಾ ಉಲ್ಟಾ ನಾವು ಹೇಳೋದಾದ್ರೆ ಯಾವ ಮೊಮೆಂಟಮ್ನಿಂದ ಎಕ್ಸಾಸ್ಟ್ ಗ್ಯಾಸಸ್ ಕೆಳಗೆ ಬರ್ತಾವೆ ಅಷ್ಟ ಮೊಮೆಂಟಮಿಂದ ರಾಕೆಟ್ ಮ್ಯಾಲೆ ಹೋದಾಗ ಟೋಟಲ್ final momentum of the rocket also becomes equal to 0 according to law of conservation of linear momentum. ಅದಕ್ಕೆ ಮೊದಲೂ ಮೊಮೆಂಟಮ್ 0, ಆಮೇಲೂ ಮೊಮೆಂಟಮ್ ಟೋಟಲ್ ಮೊಮೆಂಟಮ್ ತೊಗೊಂಡಾಗ ಇನಿಷಿಯಲಿ ಆ್ಯಂಡ್ ಫೈನಲಿ ಮೊಮೆಂಟಮ್ 0ನ ಇರೋದ್ರಿಂದ ವಿ ಸೇ ದ್ಯಾಟ್ ಲೀನಿಯರ್ ಮೊಮೆಂಟಮ್ ಹಿಯರ್ ಈಸ್ ಕನ್ಸರ್ವ್ಡ್. ದರ್ ಇಸ್ ನೋ ಚೇಂಜ್ ಇನ್ ದ ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದಿವಾಲಿ ರಾಕೆಟ್ ಈಸ್ ಎಜೆಕ್ಟಿಂಗ್ 50 ಗ್ರಾಮ್ ಆಫ್ ಗ್ಯಾಸಸ್ ಪರ್ ಸೆಕೆಂಡ್. ಈಗ ನಾವು ಜಸ್ಟ್ ರಾಕೆಟ್ ಡಿಸ್ಕಸ್ ಮಾಡಿದಿಲ್ಲ ಆಗಲೇ ಒರಿಜಿನಲ್ ರಾಕೆಟ್, ಈಗ ದೀಪಾವಳಿ ರಾಕೆಟಿಗೆ ಬರಾಕತ್ತಾರ ಅವರು. ನಾ ಈಗ ಹೇಳಿದ್ನಲ್ಲ ಎಕ್ಸಾಸ್ಟ್ ಗ್ಯಾಸಸ್ ಕೆಳಗೆ ಬರ್ತಿರ್ತಾವೆ ಅಂಥೇಳಿ, ಅದ್ರ ಬಗ್ಗೆ ದಿವಾಲಿ ರಾಕೆಟ್ ಈಸ್ ಎಜೆಕ್ಟಿಂಗ್ 50 ಗ್ರಾಮ್ ಆಫ್ ಗ್ಯಾಸಸ್ ಪರ್ ಸೆಕೆಂಡ್. ಪ್ರತಿ ಸೆಕೆಂಡಿಗೆ 50 ಗ್ರಾಮ್ನಷ್ಟು ಗ್ಯಾಸ್ ಕೆಳಗೆ ಬರಾಕತ್ತೈತಿ. ಆ್ಯಂಡ್ ದ ರಾಕೆಟ್ ಈಸ್ ಆ್ಯಂಡ್ ದ ವೆಲಾಸಿಟಿ ಆಫ್ ದೋಸ್ ಎಕ್ಸಾಸ್ಟ್ ಗ್ಯಾಸಸ್ ಈಸ್ 400 ಮೀಟರ್ ಪರ್ ಸೆಕೆಂಡ್. Then
ದಿ ಎಕ್ಸಿಲರೇಟಿಂಗ್ ಫೋರ್ಸ್ ಆನ್ ದ ರಾಕೆಟ್ ಅಂದ್ರೆ ಎಷ್ಟು ಫೋರ್ಸ್ನಿಂದ ರಾಕೆಟ್ ಮ್ಯಾಲೆ ಹೋಗ್ತಿರ್ತೈತಿ ಅಂತ ಕೇಳ, ಫೋರ್ಸ್ ಬಗ್ಗೆ ಕೇಳ. ಓಕೆ, ಟ್ರೈ ಮಾಡಿರ್ತೀನಿ. So if you have calculated, if you have been successful in calculating the answer must be option B, ಆಪ್ಷನ್ ಎರಡನೇದ್ದು 20 ನ್ಯೂಟನ್. ಓಕೆ, ಇದು ಹೆಂಗೆ ಅಂತ ಹೇಳ್ತೀನಿ. ನಾಗಲೇ ಹೇಳಿದ್ನಲ್ಲ, ದಿ ವರ್ಕಿಂಗ್ ಆಫ್ ರಾಕೆಟ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ಲೇನ್ಡ್ ಯೂಸಿಂಗ್ ನ್ಯೂಟನ್ಸ್ ಥರ್ಡ್ ಲಾ. ಸೊ ಈಗಿಲ್ಲೇ ಎಕ್ಸಾಸ್ಟ್ ಗ್ಯಾಸಸ್ ಏನಿರ್ತಾವಲ್ಲ ಅವು ಎಷ್ಟು ಫೋರ್ಸ್ನಿಂದ ಕೆಳಗೆ ಹೋಗ್ತಾವಲ್ಲ, ಎಕ್ಸಾಸ್ಟ್ ಗ್ಯಾಸಸ್ ಅಂತ ಹೇಳಿದ್ನಲ್ಲ ಆಗಲೇ, ಹಿಂಗೆ ಆ ರಾಕೆಟ್ನಿಂದ ಆ ಎಕ್ಸಾಸ್ಟ್ ಗ್ಯಾಸಸ್, ದ ಫೋರ್ಸ್ ವಿತ್ ವಿಚ್ ದ ಎಕ್ಸಾಸ್ಟ್ ಗ್ಯಾಸಸ್ ಮೂವ್ ಡೌನ್ವರ್ಡ್ ವಿಲ್ ಬಿ ಈಕ್ವಲ್ ಟು ದ ಫೋರ್ಸ್ ವಿತ್ ವಿಚ್ ದ ರಾಕೆಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್. ಅವ್ರು ನಮ್ಗೆ ಈ ಕ್ವಶನ್ನಾಗ ಕೇಳಿದ್ದು ವಾಟ್ ಈಸ್ ದ ಫೋರ್ಸ್ ವಿತ್ ವಿಚ್ ದ ರಾಕೆಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್. ನಾವೇನು ಮಾಡ್ಬೋದು ಅಂದ್ರೆ, ಯೂಸಿಂಗ್ ದ ವ್ಯಾಲ್ಯೂಸ್ ದಟ್ ದೇ ಹ್ಯಾವ್ ಗಿವನ್ ಫಾರ್ mass of the exhaust gas and velocity of the exhaust gas, we can calculate with the force with which the exhaust gases are moving downwards. If you calculate the force with which the exhaust gases are moving downwards, you are actually in turn calculating the force with which the rocket is moving upwards, because both are equal according to Newton's third law. So ಅದಕ್ಕೀಗ ಫೋರ್ಸ್ ಫಾರ್ಮುಲಾ ನಮಗೆ ಗೊತ್ತಲ್ಲ, ಏನು ಹೇಳ್ರಿ, ಫೋರ್ಸ್ ವಿತ್ ವಿಚ್ ದ ಎಕ್ಸಾಸ್ಟ್ ಗ್ಯಾಸಸ್ ಆರ್ ಮೂವಿಂಗ್ ಡೌನ್ವರ್ಡ್ಸ್, ಅಥವಾ ಏನರ ಇರಲಿ, ನಮ್ಗೆ ಗೊತ್ತಲ್ಲ ಫಾರ್ಮುಲಾ F = ma. ಹೌದಾ? ಸೊ ಈಗ ಜನರಲ್ಲಿ ಏನಾಗ್ತದೆ ಗೊತ್ತನ್ರಿ, ಇದನ್ನು ನಾವು ಮತ್ತೆ ಮುಂದೆ ಹಿಂಗೆ ಬರಿತೀವಿ, ಮಾಸ್ ಇಂಟು ಎಕ್ಸಿಲರೇಷನ್ ಅಂದ್ರೆ ಏನು ಹೇಳ್ರಿ, ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್, V - U / T ಅಂತ ಬರಿತೀವಿ. ಜನರಲಿ ಹಿಂಗೆ ಬರಿತೀವಿ ಎಕ್ಸಿಲರೇಷನ್. ಸೊ ಎಕ್ಸಿಲರೇಷನ್ ಚೇಂಜ್ ಆಗಿ ಫೋರ್ಸ್ ಚೇಂಜ್ ಆಗಿರ್ತೈತಿ ಜನರಲಿ. ಸೊ ಬಟ್ ಈ ಕೇಸ್ನೊಳಗೆ ನೋಡ್ರಿ, ಒಂದು ನಿಮಿಷ ಇಲ್ಲಿ ಬರಿತೀನಿ ನಾನು. ಜನರಲಿ ಮಾಸ್ ವಿಲ್ ಬಿ ಕಾನ್ಸ್ಟಂಟ್ ಆ್ಯಂಡ್ ದೆರ್ ವಿಲ್ ಬಿ ಚೇಂಜ್ ಇನ್ ವೆಲಾಸಿಟಿ dV/dt, ಅಂದರೆ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳಕತ್ತೀನಿ. ಬಟ್ ಈ ಕ್ವಶನ್ನೊಳಗೆ ಫೋರ್ಸ್ ನಾವು ಹೆಂಗೆ ಕ್ಯಾಲ್ಕ್ ಮಾಡ್ತೀವಿ ಅಂದರೆ, ಮಾಸ್ ಈಸ್ ಚೇಂಜಿಂಗ್ ಅಟ್ ದ ರೇಟ್ ಆಫ್, ಮಾಸ್ ಈಸ್ ಬೀಯಿಂಗ್, ಅಂದರೆ ಮಾಸ್ ಕೊಟ್ಟಾರ ನೋಡ್ರಿ ಅವ್ರು, ಎಕ್ಸಾಸ್ಟ್ ಗ್ಯಾಸಸ್ 50 ಗ್ರಾಮ್ ಮಾಸ್ ಈಸ್ ಕಮಿಂಗ್ ಔಟ್ ಪರ್ ಸೆಕೆಂಡ್ ಕೊಟ್ಬಿಟ್ಟಾರ ಅವರು, dm/dt ಇಂಟು ಎಕ್ಸಿಲರೇಷನ್. ಸಾರಿ, ಇಲ್ಲೇ ಎಕ್ಸಿಲರೇಷನ್ ಬರೋಂಗಿಲ್ಲ. ಈಗ ಎಕ್ಸಿಲರೇಷನ್ನೊಳಗೆ ಇದೇನು dt ಐತಲ್ಲ, ಚೇಂಜ್ ಅಂದ್ರೆ ಜನರಲಿ ವೆಲಾಸಿಟಿ ಚೇಂಜಸ್ ವಿತ್ ಟೈಮ್. ಈಗ ಸ್ವಲ್ಪ ನಾ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡೆ, ಮಾಸ್ ಇಂಟು ಎಕ್ಸಿಲರೇಷನ್ ಫಾರ್ಮುಲಾದೊಳಗೆ ಮಾಸ್ ಕಾನ್ಸ್ಟೆಂಟ್ ಇರ್ತೈತಿ, ಅಲ್ಲಿ ಕರೆಕ್ಟ್ ಹೊಂಟಿದ್ದೆ ನಾನು, ಮಾಸ್ ಕಾನ್ಸ್ಟೆಂಟ್ ಇರ್ತೈತಿ, ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ. ಈ ಕೇಸಿನೊಳಗೆ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ ನೋಡ್ರಿ, ಜನರಲಿ F = ma ಫಾರ್ಮುಲಾ ನಾನು ಬರೆದಾಗ ಮಾಸ್ ವಿಲ್ ಬಿ ಕಾನ್ಸ್ಟೆಂಟ್ ಬಟ್ ವೆಲಾಸಿಟಿ ವಿಲ್ ಬಿ ಚೇಂಜಿಂಗ್. ಈ ಕೇಸಿನೊಳಗೆ ವೆನ್ ದ ಎಕ್ಸಾಸ್ಟ್ ಗ್ಯಾಸಸ್ ಆರ್ ಕಮಿಂಗ್ ಔಟ್, ವೆಲಾಸಿಟಿ ಆಫ್ ದ ರಾಕೆಟ್ ರಿಮೇನ್ಸ್ ಕಾನ್ಸ್ಟೆಂಟ್, ಆರ್ ಯು ಕ್ಯಾನ್ ಇದು ನಾವು ಎಕ್ಸಾಸ್ಟ್ ಗ್ಯಾಸಸ್ ಬಗ್ಗೆ ಡಿಸ್ಕಸ್ ಮಾಡಾಕತ್ತೀವಲ್ಲ, ವೆಲಾಸಿಟಿ ಆಫ್ ದ ಎಕ್ಸಾಸ್ಟ್ ಗ್ಯಾಸಸ್ ವಿಲ್ ಬಿ ಕಾನ್ಸ್ಟೆಂಟ್ ವೇರ್ ಆಸ್ ಮಾಸ್ ಈಸ್ ಚೇಂಜಿಂಗ್. ಇನ್ನೊಮ್ಮೆ, ಜನರಲಿ ಮಾಸ್ ಕಾನ್ಸ್ಟೆಂಟ್, ವೆಲಾಸಿಟಿ ಚೇಂಜ್ ಆಗ್ತಿರ್ತೈತಿ. ಇಲ್ಲೇ ವೆಲಾಸಿಟಿ ಕಾನ್ಸ್ಟೆಂಟ್, ಮಾಸ್ ಚೇಂಜ್ ಆಗ್ತೈತಿ. ಸೊ ಈಗ ಮಾಸ್ ಹೆಂಗೆ ಚೇಂಜ್ ಆಗತೈತಿ, 50 ಗ್ರಾಮ್ ಪರ್ ಸೆಕೆಂಡ್. ಆ 50 ಗ್ರಾಮನ್ನು ನಾವು kg ಒಳಗೆ ಕನ್ವರ್ಟ್ ಮಾಡಿ ಬರೀಬೇಕಾಗ್ತೈತಿ. ಹೌದಾ? ಐ ಆಮ್ ರೀಪ್ಲೇಸಿಂಗ್ dm/dt with 50 into 10⁻³ because that is the mass of the exhaust gases which are coming out per second, multiplied by velocity of the exhaust gases or kotara 400. So idin now calculation madidre the answer will be 20 Newton. So what this 20 Newton indicates is 20 Newton is the force with which the exhaust gases are coming out. So the same force will be exerted on the rocket upwards. So the answer is 20 Newton. Okay, next question. A rifle of mass 20 kg can fire 4 bullets per second. ಆಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ನೋಡ್ರಿ, ಒಂದು ಗನ್ನದು ಫಾರ್ಮುಲಾ, ನ್ಯೂಮರಿಕಲ್ ಒಂದು ಫಾರ್ಮುಲಾ ಐತೆ ನೋಡ್ರಲ್ಲ, F = NMV. ಸೊ
ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ದ ಸೇಮ್ ಫಾರ್ಮುಲಾ. ಇದು ಹೋಮ್ವರ್ಕ್, ನೀವು ಟ್ರೈ ಮಾಡ್ಬೇಕು ಇದನ್ನು. 20 kg is mass of the gun. It is firing 4 bullets per second. The mass of each bullet kotara and velocity of each bullet kotara. Then what force must be applied on the rifle so that it does not move backwards while firing the bullets? ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಿದ್ದೆ, ನೀವೇನರ ಬಾರ್ಡರ್ನೊಳಗೆ ಹೋದ್ರಿ, ಹೆಂಗೂ ಚೈನಾ ಜೋಡಿ ವಾರ್ ನಡೆದೈತಲ್ಲ, ಅಲ್ಲಿ ಹೋಗಿ ಗನ್ ಹಿಡ್ಕೊಂಡು, ಮಷಿನ್ ಗನ್, ಇಫ್ ಯು ಆರ್ ನಾಟ್ ಆ್ಯಕ್ಚುಲಿ ಫೆಮಿಲಿಯರ್ ವಿತ್ ದ್ಯಾಟ್ ಆರ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ, ಆ ಮಷಿನ್ ಗನ್ ನೀವು ಫೈರ್ ಮಾಡಿದ ತಕ್ಷಣ ದೇರ್ ಇಸ್ ಎ ಚಾನ್ಸ್ ಏನಂದರೆ ಬುಲೆಟ್ಸ್ ಮುಂದೆ ಹೋದ್ಕೊಳ್ಳಿ ನೀವು ಹಿಂದೆ ಹೋಗಿ ಬೀಳಬಹುದು. ಬಿಕಾಸ್ ಗನ್ನಿಗೊಂದು ರಿಕಾಯಿಲ್ ವೆಲಾಸಿಟಿ ಇರುತ್ತಂತ ನಾವು ಆಗಲೇ ಹೇಳಿದ್ವಲ್ಲ. ಸೊ ಈಗ ಅವರು ಎಷ್ಟು ಫೋರ್ಸ್ನಿಂದ ಆ ಗನ್ ಹಿಡ್ಕೋಬೇಕಾಗ್ತೈತಿ ಅಂತ ಕೇಳಾಕತ್ತಾರೆ. ಸೊ ಎಷ್ಟು ಫೋರ್ಸಿಂದ ನೀವು ಗನ್ ಹಿಡ್ಕೋಬೇಕಾಗತ್ತಂದ್ರೆ, ಆ ಗನ್ನು ಎಷ್ಟು ಫೋರ್ಸ್ನಿಂದ ಬುಲೆಟ್ಸಿನ ಫೈರ್ ಮಾಡ್ತೈತಲ್ಲ ಅಷ್ಟು ಫೋರ್ಸ್ನಿಂದ. ದಟ್ ಮೀನ್ಸ್ ಯು ಹ್ಯಾವ್ ಟು ಯೂಸ್ ದ ಸೇಮ್ ಫಾರ್ಮುಲಾ F = NMV. ಅದನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೇಕು ನೀವು ಇದನ್ನು. ಸೊ ಕರೆಕ್ಟಾಗಿ ವ್ಯಾಲ್ಯೂಸ್ ನೀವು ಹಾಕಿ ಸಾಲ್ವ್ ಮಾಡಿರಿ. ಈಗಾರ ಮಾಡಿರಿ ಅಥವಾ ಆಮೇಲಾರ ಮಾಡಿರಿ, ಪಾಸ್ ಮಾಡಿ ಟ್ರೈ ಮಾಡಿರಿ ಬೇಕಾರೆ. ಈಗ using the formula F = NMV, if we have calculated it in a correct manner, the answer must be option D, ನಾಲ್ಕನೇ ಆಪ್ಷನ್, -56 Newton. ಬಿಕಾಸ್ ಆಫ್ ದ ಫಾರ್ಮುಲಾ ಇರೋದು F = -NMV ಅಂತ ಇರುತ್ತೆ, ಆಗಲೇ ಹೇಳಿದ್ದೆ. ಓಕೆ, ಸೊ ನೆಕ್ಸ್ಟ್ ಒನ್. A rocket of mass 1000 kg is exhaust gases at a rate of, ಇದು a rocket of mass 1000 kg has ಅಂತ ಆಗಬೇಕಾಗಿತ್ತು, ಅದು ಈಸ್ ಬದಲಿ has exhaust gases at a rate of 4 kg per second with a velocity of 3000 meters per second. The thrust developed ಅಥವಾ force developed on the rocket is. ಈಗ ನಾವು ಜಸ್ಟ್ ಸಾಲ್ವ್ ಮಾಡಿದ್ದೀವಿ ನೋಡ್ರಿ. F = ma, ಅದರೊಳಗೆ ಜನರಲಿ ಮಾಸ್ ಇಸ್ ಕಾನ್ಸ್ಟೆಂಟ್ ವೇರ್ ಆಸ್ ವೆಲಾಸಿಟಿ ಚೇಂಜಸ್. ಬಟ್ ಇನ್ ದಿಸ್ ಕೇಸ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್, ಮಾಸ್ ಚೇಂಜಸ್, dm/dt ತೊಗೋಬೇಕು ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಂಡು ನೀವು ಇದು ಹೋಮ್ವರ್ಕ್ ಅಂತ ನೀವು ಟ್ರೈ ಮಾಡ್ಬೇಕು. ಈಗ ಬೇಸ್ಡ್ ಆನ್ ದ್ಯಾಟ್ ಈಸಿ ಐತಿ, ಪಾಸ್ ಮಾಡಿ ಟ್ರೈ ಮಾಡಿರ್ತೀನಿ. ಓಕೆ, so if you are ready, the answer must be option A, 12,000 Newton, 12,000 Newton. Okay, next one. A shell initially at rest explodes into two pieces of equal mass. The two pieces will ಅಂತ ಕೇಳ ಥಿಯರಿ ಕ್ವಶನ್ ಐತಿದೆ. ಸ್ವಲ್ಪ ವಿಚಾರ ಮಾಡಿರಿ, ಪಟ್ಟಂತ ಪಾಸ್ ಮಾಡಿರಿ ಈಗ. ಓಕೆ, obviously if you are ready, answer is they will move with same velocity in opposite direction. Two pieces of equal mass ಅಂದಾರಲ್ಲ, ನಾ ಆಗಲೇ ಹೇಳಿದ್ದು ನೋಡ್ರಿ, ಅದು ಶೆಲ್ ಎಕ್ಸ್ಪ್ಲೋಡ್ ಆಗೋಕ್ಕಿಂತ ಮೊದಲ ಟೋಟಲ್ ಇನಿಷಿಯಲ್ ಮೊಮೆಂಟಮ್ ವಿಲ್ ಬಿ 0. ಆಫ್ಟರ್ ಎಕ್ಸ್ಪ್ಲೋಷನ್ ಆಲ್ಸೋ ಇಫ್ ದ ಟೋಟಲ್ ಮೊಮೆಂಟಮ್ ಹ್ಯಾಸ್ ಟು ಬಿ 0, then the two pieces of the shell have to move in opposite directions. ಓಕೆ, ಸೇಮ್ ವೆಲಾಸಿಟಿ, ಯಾಕಂದ್ರೆ ಮಾಸ್ ಸೇಮ್ ಐತಿ, ಮೊಮೆಂಟಮ್ ಸೇಮ್ ಇರಬೇಕು, ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ಬೇಕು. ಓಕೆ, ನೆಕ್ಸ್ಟ್ ಒನ್. ಇಂಪಲ್ಸ್ ಈಸ್, ಇದು ಈಸಿ ಐತಿ. ಸೊ ಆ ಪೀರಿಯಡ್ ಕ್ವಶನ್ ಅಂತ ನಾ ಹಾಕಿದ್ದೆ ಅಷ್ಟೇ. ಇಂಪಲ್ಸ್ ಈಸ್ ಅಂಥೇಳಿ ಡೈರೆಕ್ಟ್ಲಿ ಆನ್ಸರ್ ಹೇಳ್ಬಿಡ್ತೀನಿ. ಇಟ್ ಈಸ್ ಆಪ್ಷನ್ ಬಿ, ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಆಫ್ ಅ ಬಾಡಿ. ಓಕೆ, ಸೊ ನಾವು ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. The resultant of two forces which are acting at an angle of 120 degree is 10 kg weight. The resultant of two forces. ಇಲ್ಲೇ ನೀವು ಕ್ವಶನನ್ನು ನೋಡ್ರಿ, ಒಂದೇ ಮಾತು, ಯಾವಾಗ ನೀವು CET, ನೀಟ್ ಅಥವಾ JEE ಮೇನದ ಪ್ರಿಪ್ರೇಷನ್ ಮಾಡ್ತಿರಲ್ಲ, ಆದಷ್ಟು ನೀವು ಎಷ್ಟು ಚಾಪ್ಟರ್ ಮುಗಿಸಿದೆ, ಇನ್ನೂ ಮುಗಿಸಿಲ್ಲ, ಅಥವಾ ಇಷ್ಟು ದಿವಸ ಉಳ್ದಾವು, ಇದು ಆನ್ಸರ್ ಬರಬಲ್ದಲ್ಲ, ಇವೆಲ್ಲ ಫೋಕಸ್ ಬಿಟ್ಟು ರಿಲ್ಯಾಕ್ಸ್ ಆಗಿ ಎಷ್ಟು ನೀವು ಕೂಲ್ ಆಗಿರ್ತೀರಿ, ಕ್ವಶನನ್ನು ರಿಪೀಟ್ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ. ಆ ವರ್ಡ್ಸನ್ನು ಅವರು ಕರೆಕ್ಟಾಗಿ ಅರೇಂಜ್ ಮಾಡಿರ್ತಾರೆ ನಿಮ್ಮ ಕ್ವಶನ್ ಅರ್ಥ ಆಗೋಂಗನ. ಎಷ್ಟು ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀರಿ, ಅದ್ರ ಮೇಲೆ ಆರಾಮಾಗಿ ಅನಲೈಸ್ ಮಾಡ್ಬೋದು ಆ ಕ್ವಶನ್ಸನ್ನು. ಅಂಥ ಏನು ಡಿಫಿಕಲ್ಟ್ ಇರೋಂಗಿಲ್ಲ. ಸ್ಲೋ ಆಗಿ ಓದ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಆ್ಯಂಡ್ ಒಂದಂತೂ ಗ್ಯಾರಂಟಿ, ನಾ ಹೇಳಿದ್ನಲ್ಲ ಒಂದು ವಿಡಿಯೋದೊಳಗೆ, ಪ್ರೀವಿಯಸ್ ವಿಡಿಯೋ, ಇಫ್
ನೀವು 6 ಸಬ್ಜೆಕ್ಟ್ ಫೇಲ್ ಆದರೂ, ಏನೋ ಒಂದು ಡಿಗ್ರಿ ಸಿಗಲಿಲ್ಲ ಅಂದ್ರೂ ನೀವು ಏನು ಬೇಕಲ್ಲ ಅದನ್ನು ಸಾಧನೆ ಮಾಡ್ಬೋದು. ಭಾಳಷ್ಟು ಎಕ್ಸಾಂಪಲ್ಸ್ ಅದಾವೆ. ಏನೋ ಒಂದು ಡಿಗ್ರಿ ಮಾಡ್ತಾರೆ, ಏನೋ ಒಂದು ಕೆಲಸ ಮಾಡ್ತಾರೆ. ಅಂದ್ರೆ ಲೈಕ್ ನಿಮಗೆ ಏನೋ ಒಂದು ಪರ್ಟಿಕ್ಯುಲರ್ ಏಮ್ ಇತ್ತು, ಬಟ್ ಆ ಡಿಗ್ರಿ ಮಾಡೋಕ್ಕೆ ಈಗ ಆಗಲಿಲ್ಲ. ನಾನು ನಿಮ್ಮ ಕ್ಲಾಸ್ನಾಗ ಹೇಳಿರ್ಬೇಕು ಗೊತ್ತಿಲ್ಲ, ಒಂದು ಸಾಫ್ಟ್ವೇರ್ ಕಂಪ್ನಿ ಒಳಗೆ ಆಕ್ಸೆಂಚರ್ ಅಂತ ಹೇಳಿ ನಾನು ಕೇಳಿದ್ದು, BCom ಮಾಡಿದಂಥ ಒಬ್ಬರು ಅಲ್ಲೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಹೊಸದಾಗಿ ಫ್ರೆಷರ್ಸ್ ಯಾರು ಬಂದಿರ್ತಾರಲ್ಲ, ಇವ್ರು ಮಾಡಿದ್ದು BCom, ಅವ್ರು ಟ್ರೈನಿಂಗ್ ಕೊಡ್ತಾರೆ ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಬಂದಂಥ ಇಂಜಿನಿಯರ್ಸಿಗೆ. ಕಂಪ್ಯೂಟರ್ ಸೈನ್ಸ್ ಬಗ್ಗೆನ ಮತ್ತು ಕಾಮರ್ಸ್ ಬಗ್ಗೆ ಅಲ್ಲ. ಈಗ ಲೈಕ್ ನಮ್ಮ ಕಾಲೇಜ್ನೊಳಗೂ ನೋಡಿರಿ ನೀವು, ನಾವು ಡಿಗ್ರಿ ಮಾಡೋದು ಬೇರೆ, ಟೀಚಿಂಗ್ ಮಾಡೋದು ಬೇರೆ ಮಾಡ್ತೀವಿ. ನನಗೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಹೆಂಗೆ ಗೊತ್ತದ ಅಂದರೆ, ಇಂಜಿನಿಯರಿಂಗ್ ಫಸ್ಟಿಗೆ ಮಾಡಿ ಆಮೇಲೆ ಮೆಡಿಕಲ್ ಮಾಡ್ತಾರೆ. ನನಗೆ ಮೆಡಿಕಲ್ ಮಾಡೋದೇ ಐತಿ ಅಂಥೇಳಿ ಒಂದಿಷ್ಟು ಮಂದಿ ನನಗೆ ಪರಿಚಯ ಅದಾರ. MBBS ಮಾಡಿ ಆಮೇಲೆ ಇಂಜಿನಿಯರಿಂಗ್ ಮಾಡಿದವ್ರು ಅದಾರ. ಅದು ಫಾಲ್ತು ಹೇಳಕತ್ತಿಲ್ಲ, ಏನೋ ಒಂದು ಹೇಳ್ಬೇಕಂಥೇಳಿ ಎಕ್ಸಾಂಪಲ್ಸ್ ಅದಾವೆ. ಓಕೆ, ಹಂಗೆ ಹೇಳ್ಕೊತ ಹೋದ್ರೆ ಭಾಳಷ್ಟು ಇರ್ತಾವೆ. ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ಓಕೆ, ಆದರೆ ಈ ಸದ್ಯ ಅಂತೂ 100% ವರ್ಕ್ ಮಾಡಿರಿ. ಮುಂದೆ ಅಕಸ್ಮಾತ್ ಸಿಚುವೇಶನ್ ನೀವು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೂ ನೀವು ಹೆಂಗೆ ಬೇಕಂಗೆ ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದನ್ನು ಮತ್ತೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಸೊ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಅಂದರೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಕ್ವಶನ್ ಆರಾಮಾಗಿ ಶಾಂತಾಗಿ ಓದ್ರಿ, ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ದ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್ ಆ್ಯಕ್ಟಿಂಗ್ ಆಟ್ ಅನ್ ಆ್ಯಂಗಲ್ 120 ಡಿಗ್ರಿ. ಅಂದರೆ 2 ಫೋರ್ಸ್ ಅದಾವೆ, 2 ಫೋರ್ಸ್ ನಡು ಆ್ಯಂಗಲ್ ಐತಿ ಅಷ್ಟು 120 ಡಿಗ್ರಿ. ಆ 2 ಫೋರ್ಸದ ವ್ಯಾಲ್ಯೂ ಕೊಟ್ಟಿಲ್ಲ ಅವರು. ದೇ ಹ್ಯಾವ್ ಗಿವನ್ ದ ರಿಸಲ್ಟೆಂಟ್ ಆಫ್ ದೋಸ್ 2 ಫೋರ್ಸಸ್ ಈಸ್ 10 kg ವೇಟ್. ನ್ಯೂಟನ್ನೇ ಕೊಟ್ಟಿಲ್ಲ ಅವರು, kg ವೇಟ್ನೇ ಕೊಟ್ಟಾರ. ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಆಫ್ ದ 2 ಫೋರ್ಸಸ್. ಅದನ್ನು ನೀವು ನ್ಯೂಟನ್ನಿಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ಯಾನ್ ವೆರಿ ಕ್ಲಿಯರ್ಲಿ ಯು ಕ್ಯಾನ್ ಸಿ ದ್ಯಾಟ್ ಇನ್ ದಿ ಆಪ್ಷನ್ಸ್ ದ ಯೂನಿಟ್ ಈಸ್ ಮೇಂಟೈನ್ಡ್ ಆಸ್ kg ವೇಟ್. ಓಕೆ, ಆ್ಯಂಡ್ ದ್ಯಾಟ್ ರಿಸಲ್ಟೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಒನ್ ಆಫ್ ದ ಫೋರ್ಸಸ್. ಅಂದರೆ 2 ಫೋರ್ಸ್ ಅದಾವೆ, 2 ನಡು ಆ್ಯಂಗಲ್ ಐತಿ 120 ಡಿಗ್ರಿ. ಅವು 2ರದ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಯಾರ. ದ್ಯಾಟ್ ರಿಸಲ್ಟೆಂಟ್ ಈಸ್ ಆ್ಯಟ್ ಅನ್ ಆ್ಯಂಗಲ್ 90 ಡಿಗ್ರಿ ವಿತ್ ಒನ್ ಆಫ್ ದ 2. ಅವು 2ರಾಗಿನ ಒಂದು ಫೋರ್ಸ್ ಜೋಡಿ ದ್ಯಾಟ್ ರಿಸಲ್ಟೆಂಟ್ ಫೋರ್ಸ್ ಮೇಕ್ಸ್ 90 ಡಿಗ್ರಿ. ದ್ಯಾಟ್ ಫೋರ್ಸ್ ಈಸ್ ಅಂತ ಅಂದರೆ ಆ ರಿಸಲ್ಟೆಂಟು ಯಾವ ಫೋರ್ಸ್ ಜೋಡಿ 90 ಡಿಗ್ರಿ ಮಾಡ್ತೈತಲ್ಲ ಆ ಫೋರ್ಸದ ವ್ಯಾಲ್ಯೂ ಎಷ್ಟು ಅಂತ ಕೇರ್ ಟ್ರೈ ಮಾಡಿರಿ. ಆಮೇಲೆ ಎಲ್ಲನೂ ಭಾರಿ ಡಿಫಿಕಲ್ಟ್ ಕ್ವಶನ್ಸ್ ಹಿಂಗೆ ಅನಲೈಸ್ ಮಾಡು ಅಂತಿರಂಗಿಲ್ಲ ರೀ. ನೀವು ನೀಟ್ ಎಕ್ಸಾಮ್ ಬರೀರಿ ಔಟ್ ಆಫ್ 45 ಕ್ವಶನ್ಸ್, ಅಥವಾ CET ಬರೀರಿ ಔಟ್ ಆಫ್ 60 ಕ್ವಶನ್ಸ್. ಎಂಟೈರ್ ಕ್ವಶನ್ ಪೇಪರ್ನೊಳಗೆ ಹಿಂಗೆ ಇರಂಗಿಲ್ಲ. ಇಷ್ಟು ಥಿಯರಿ ಬೇಸ್ಡ್ ಇರ್ತಾವೆ, ಫ್ಯಾಕ್ಟ್ ಬೇಸ್ಡ್ ಇರ್ತಾವೆ. ಸೊ ನೀವು ಕೂಲ್ ಹೆಡೆಡ್ ಇದ್ರಿ, ಫಸ್ಟಿಂದ ಲಾಸ್ಟ್ ಕ್ವಶನ್, ಲಾಸ್ಟಿಗೆ ಒಂದು ಸ್ವಲ್ಪ ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಫಸ್ಟಿಂದ ಲಾಸ್ಟ್ ಕ್ವಶನ್ ತನಕ ಆದಷ್ಟು ಜಲ್ದಿ ರೀಚ್ ಆಗಿ ಯಾವ್ಯಾವ ಈಸಿ ಅದಾವೆ ಫಸ್ಟ್ ರೌಂಡ್ನೊಳಗೆ ಮುಗಿಸಿ ಹೀಗೆಲ್ಲ ಮಾಡಿದರೆ ಇಟ್ಸ್ ಪಾಸಿಬಲ್. ಇದ್ರ ಬಗ್ಗೆ ಮತ್ತೆ ಆಮೇಲೆ ಹೇಳ್ತೀನಿ. ಸೊ ಟ್ರೈ ಮಾಡಿರ್ತೀನಿ. ಸೊ ಅಥವಾ ನೀವು ಆಲ್ರೆಡಿ ಟ್ರೈ ಮಾಡಿದರೆ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ A, 10 ಡಿವೈಡೆಡ್ ಬೈ √3 kg ವೇಟ್. ಸ್ವಲ್ಪ ಟೈಮ್ ಹಿಡಿತೈತಿ ಎಕ್ಸ್ಪ್ಲೇನ್ ಮಾಡೋಕೆ, ಕೇಳ್ರಿ. ಓಕೆ, ಅವ್ರೇನು ಹೇಳ್ತಾರೆ, 2 ಫೋರ್ಸ್ ಅದಾವಂತ. ಲೆಟ್ ಅಸ್ ಸೇ F1 is one force, F2 is another force. The angle between these 2 forces is 120 degree. ಹೌದಾ? ಈಗ ಇವು 2 ಫೋರ್ಸದ್ದು ಒಂದು ರಿಸಲ್ಟೆಂಟ್ ತೊಗೊತಾರಂತಾರೆ. ದಿಸ್ ಈಸ್ ರಿಸಲ್ಟೆಂಟ್ ಫೋರ್ಸ್. ಸೊ ದಿಸ್ ರಿಸಲ್ಟೆಂಟ್ ಫೋರ್ಸ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ 90 ಡಿಗ್ರಿ ವಿತ್ ಒನ್ ಆಫ್ ದ 2 ಫೋರ್ಸಸ್. ಲೆಟ್ ಅಸ್ ಸೇ ದ ರಿಸಲ್ಟೆಂಟ್ ಮೇಕ್ಸ್ ಅನ್ ಆ್ಯಂಗಲ್ 90 degree with F1. And the value of this resultant they have given is 10 kg weight. They are asking us to calculate the value of F1. ಈಗ ನಮಗೆ ಒಂದು ಫಾರ್ಮುಲಾ ಐತಿ ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ. ರಿಸಲ್ಟೆಂಟ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 F2 ಸ್ವಲ್ಪ ಇದು ಹ್ಯಾಂಡ್ ರೈಟಿಂಗ್ ಹರಡ್ಕೊಂಡು ಹೊಂಟೈತಿ ಇಂಟು ಕಾಸ್ ಥೀಟಾ. ಸೊ ಈಗ ಹಿಂಗಿದ್ದಾಗ ಇದನ್ನು ನಾವು ಯೂಸ್ ಮಾಡೋಕ್ಕೆ ಬರ್ತದೆ ನೋಡಿರಿ. ರಿಸಲ್ಟೆಂಟ್ ಎಷ್ಟು ಕೊಟ್ಟಾರೆ ನೋಡ್ರಿ, ಈಗ ಅವ್ರೆ 10 ಕೊಟ್ಟಾರ ಇಲ್ಲ. ದಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ F1 ಸ್ಕ್ವೇರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ F1 ಸ್ಕ್ವೇರ್, F1 ಈಸ್ ಅನ್ನೋನ್ ವ್ಯಾಲ್ಯೂ ವೇರಿಯೇಬಲ್. F2 ಕೊಟ್ಟಿರ್ಬೇಕಲ್ಲ ಅವರು, ಇಲ್ಲ. F2ನೂ ಕೊಟ್ಟಿಲ್ಲ. ಸೊ F1ನೂ ಇಲ್ಲ, F2ನೂ ಇಲ್ಲ. ಅಂದರೆ 2 ಅನ್ನೋನ್ ವ್ಯಾಲ್ಯೂಸ್ ಅದು.
ಥೀಟಾ ನಮಗೆ ಗೊತ್ತಿದ್ರು 120 ಡಿಗ್ರಿ ಆ್ಯಂಗಲ್ ಬಿಟ್ವೀನ್ ಟೂ ಫೋರ್ಸಸ್. ಈ ಮೆಥಡ್ ಅಂತೂ ನಾವು ಹೋಗಿ ಬರೋಂಗಿಲ್ಲ ಈಗ. ಸೊ ಅದಕ್ಕೆ ಏನು ಮಾಡ್ಬೇಕಾಗ್ತೈತಿ, ಎರಡು ಅನ್ನೋನ್ ಇದ್ದಿದ್ದನ್ನು ಒಂದು ಅನ್ನೋನ್ ಮಾಡ್ಕೊಳಕ್ಕೆ ನಾವು ಹೆಂಗೆ ಮಾಡ್ಕೋಬೇಕಂದ್ರೆ F1 ಐದರ್ ವಿ ನೀಡ್ ಟು ಎಕ್ಸ್ಪ್ರೆಸ್ F1 ಇನ್ ಟರ್ಮ್ಸ್ ಆಫ್ F2. ಅಂದ್ರೆ ಲೈಕ್ ನಮ್ಗೆ ಹೆಂಗೆ ಗೊತ್ತಾಗ್ಬೇಕಂದ್ರೆ ಈಗ F1 ಈಸ್ ಈಕ್ವಲ್ಸ್ ಟು ಸಮಥಿಂಗ್ ಟೈಮ್ಸ್ F2 ಆರ್ F2 ಈಸ್ ಈಕ್ವಲ್ಸ್ ಟು ಸಮಥಿಂಗ್ ಟೈಮ್ಸ್ F1. ಇದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಅವ್ರು ನಮ್ಗೆ ಇನ್ನೊಂದು ಹೇಳ್ಯಾರ ನೋಡ್ರಿ, ಈ ಎರಡೂ ಫೋರ್ಸದ್ದು ರಿಸಲ್ಟಂಟ್ ಏನೈತಲ್ಲ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ 90 ಡಿಗ್ರಿ ಅಂತೇನೆ ಕೊಟ್ಟಾರ. ಸೊ ಈಗ ಟೋಟಲ್ ಆ್ಯಂಗಲ್ ಎಷ್ಟೈತಿ 120. ಸೊ ಟೋಟಲ್ ಆ್ಯಂಗಲ್ 120 ಜನರಲಿ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ದ ಸಿಂಬಲ್ ಥೀಟಾ. ಆ್ಯಂಗಲ್ ಬಿಟ್ವೀನ್ ರಿಸಲ್ಟಂಟ್ ಆ್ಯಂಡ್ ಒನ್ ಆಫ್ ದ ಫೋರ್ಸ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ಬೈ ಅನ್ ಆ್ಯಂಗಲ್ ಅಲ್ಫಾ. ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಅಲ್ಫಾ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಅಂಥೇಳಿ. ನಾ ಇಲ್ಲಿ ಏನು ಹೇಳ್ತಿದ್ದೆ ನಿಮ್ಗಂದ್ರೆ, ಯಾವುದ್ರ ಜೋಡಿ ನಾವು ಆ್ಯಂಗಲ್ ಅಲ್ಫಾ ತೊಗೊಂಡಿಲ್ಲ ಅದು ಬಿಟ್ಟು ಇನ್ನೊಂದಕ್ಕೆ ಸೆಟ್ ಬಂದಿರ್ತೈತಿ, ಅದನ್ನು 2 ಸರ್ತಿ ಬರೀಬೇಕು, ಹಿಂಗೆಲ್ಲ ಹೇಳ್ತೈತೆ. ಸೊ ಈಗ ನಾವು ಅಲ್ಫಾ ಇನ್ ದಿಸ್ ಕೇಸ್ ಈಸ್ 90 ಡಿಗ್ರಿ ಆ್ಯಂಡ್ ದ್ಯಾಟ್ ಈಸ್ ಟೇಕನ್ ವಿತ್ F1. ಸೊ ಹಂಗಾರೆ F1 ಜೋಡಿ ಆ್ಯಂಗಲ್ ತೊಗೊಂಡಾರಂದ್ರೆ ವಿ ನೀಡ್ ಟು ರೈಟ್ F2 2 times. ಸೊ F2 sin theta, that theta here is 120 degree divided by F1 plus F2 cos 120 ಡಿಗ್ರಿ. ಇದು ಫಾರ್ಮುಲಾ. ಅಲ್ಫಾ ಎಷ್ಟೈತೆ ಹೇಳ್ರಿ, ಈಗ ಇಲ್ಲೇ 90 ಡಿಗ್ರಿ ಐತಿ, ಹೌದಾ? ಸೊ ಟ್ಯಾನ್ ಇನ್ವರ್ಸ್ ಇದನ್ನು ಈ ಕಡೆ ತೊಗೊಂಬಂದ್ರೆ ಟ್ಯಾನ್ 90 ಈಸ್ ಇನ್ಫಿನಿಟಿ, ಹೌದಾ? ಟ್ಯಾನ್ 90 ಈಸ್ ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು ಅಂತ ಆತೀಗಿದು. ಸೊ ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು ದಿಸ್ ಅಂದರೆ ಅವಾಗೇನಾಗ್ತದೆ ಗೊತ್ತ, ವೆನ್ ಸಮಥಿಂಗ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಐದರ್ ನ್ಯೂಮರೇಟರ್ ಮಸ್ಟ್ ಬಿ ಇನ್ಫಿನಿಟಿ ಆರ್ ದ ಡಿನಾಮಿನೇಟರ್ ಮಸ್ಟ್ ಬಿ 0. ಸೊ ಈಗ ನ್ಯೂಮರೇಟರ್ ಅಂತೂ ಇನ್ಫಿನಿಟಿ ಆಗೋಕ್ಕೆ ಚಾನ್ಸ್ ಇಲ್ಲ. F2 sin 120 ಕೆನಾಟ್ ಬಿ ಇನ್ಫಿನಿಟಿ. ದಟ್ ಮೀನ್ಸ್ ಡಿನಾಮಿನೇಟರ್ ಈಸ್ 0. ಅದಕ್ಕೆ ನಾವೇನು ಬರ್ಕೊತೀವಿ ಗೊತ್ತೇ ಈಗಿಲ್ಲ, F1 ಪ್ಲಸ್ F2 cos 120 ಈಸ್ 0. ಸೊ ದಿಸ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪ್ರೆಸ್ ಒನ್ ಫೋರ್ಸ್ ಇನ್ ಟರ್ಮ್ಸ್ ಆಫ್ ದಿ ಅದರ್. ಈಗ cos 120 ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದರೆ ಯು ವಿಲ್ ಗೆಟ್ ಟು ನೋ ದ್ಯಾಟ್ ಇಟ್ ಈಸ್ -1/2 ಬಿಕಾಸ್ ಅದು ಸೆಕೆಂಡ್ ಕ್ವಾಡ್ರಂಟಿಗೆ ಹೋಗ್ತೈತಿ. sin 90 cos 90 into 1 plus 30 ಆಗಿದ್ದಕ್ಕೆ 90 into 1 ವಿಚ್ ಇಸ್ ಅನ್ ಆಡ್ ನಂಬರ್ ಆಗಿದ್ದಕ್ಕೆ ಸೈನ್ ಇದು ಕಾಸ್ ಆಗ್ತೈತಿ. ಗೊತ್ತಾದ ನಾ ಹೇಳತ್ತಿದ್ದೆ, ಕಾಸ್ ಇದು ಸೈನ್ ಆಗ್ತೈತಿ, ಆ್ಯಂಡ್ ಇನ್ ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ಇಸ್ ನೆಗೆಟಿವ್. ಸೊ ಅದಕ್ಕೆ ಮೊದಲು -1/2 ಆಯ್ತು. ಸೊ ಇದೇನಾಗ್ತದಂಗಾರೆ F1 ಮೈನಸ್ F2/2 ಈಸ್ ಈಕ್ವಲ್ಸ್ ಟು 0. ಸೊ F2/2 ನಾವು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋಗಿ ವಾಪಸ್ ಈ ಕಡೆ ಕಳಿಸಿದ್ರೆ ನಮ್ಗೊಂದು ಫಾರ್ಮುಲಾ ಸಿಗ್ತೈತಿ, F2 ಈಸ್ ಈಕ್ವಲ್ಸ್ ಟು 2 times F1 ಆತೀಗದ. ಗೊತ್ತ ಅಂತ ಅಂದ್ಕೊಂಡಿನ ಏನು ಮಾಡಿದ್ವಿ ಅಂತ ಹೇಳಿ. ಸೊ ವಿ ಆರ್ ನಾವ್ ಏಬಲ್ ಟು ಎಕ್ಸ್ಪ್ರೆಸ್ F2 ಇನ್ ಟರ್ಮ್ಸ್ ಆಫ್ F1. ಸೊ ಈಗ ಇದನ್ನು ತೊಗೊಂಡು ಹೋಗಿ ಆ ಫಾರ್ಮುಲಾದಾಗ ಹಚ್ಬೇಕು, R ಈಸ್ ಈಕ್ವಲ್ ಟು √(a² + b²). ಸೊ ಸ್ಕ್ವೇರ್ ರೂಟ್ ಬರುತ್ತಲ್ಲ, ರೈಟ್ ಹ್ಯಾಂಡ್ ಸೈಡ್ನೊಳಗೆ ಏನು ಸ್ಕ್ವೇರ್ ರೂಟ್ ಬರುತ್ತಲ್ಲ ಅದಕ್ಕೆ ವಿಲ್ ಟೇಕ್ ಸ್ಕ್ವೇರ್ ಆನ್ ದ ಬೋತ್ ಸೈಡ್ಸ್. ಸೊ ರಿಸಲ್ಟೆಂಟ್ ಈಸ್ 10. R ಈಸ್ ಈಕ್ವಲ್ ಟು √(1) ಫಾರ್ಮುಲಾ ಹಚ್ಚಿದಾಗ 10 ಅದನ್ನು ಸ್ಕ್ವೇರ್ ಮಾಡಿದರೆ ವಿಲ್ ಗೆಟ್ 100 ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಹೋಗಿರ್ತೈತಿ ಈಗ. ಸೊ ಏನು ಬರ್ತೈತಿ ಫಾರ್ಮುಲಾ, F1² + F2² ಅಂತ ಬರೆದಾಗ F1² ಹಂಗೆ ಹಿಡಿತೀನಿ ನಾನು. F2 ವಿ ಹ್ಯಾವ್ ಟು ರೀಪ್ಲೇಸ್ F2 ಆ್ಯಸ್ 2F1. ಸೊ ಅದನ್ನು ಸ್ಕ್ವೇರ್ ಮಾಡಿದರೆ ಇಟ್ ಬಿಕಮ್ಸ್ 4F1². ಅದೆಲ್ಲ ಆ್ಯಡ್ ಮಾಡಿದರೆ ವಿಲ್ ಗೆಟ್ 5F1² ಪ್ಲಸ್ ಮುಂದೆ ಫಾರ್ಮುಲಾ ಬರುತ್ತೆ 2 into F1 into F2 into cos 120 ಅಂತ. ಸೊ ಅದನ್ನು ಹಚ್ಚಿದಾಗ 2 into F1 ಹಂಗೆ ಇರಲಿ, F2 ಜಗದಾಗ ನಾವು 2F1 ಹಾಕಿದ್ರೆ ಟೋಟಲಿ ಅದು 4F1² ಆಯ್ತು. ಇಂಟು cos 120 ಈಸ್ -1/2. 2 ಕ್ಯಾನ್ಸಲ್ ಆಗಿ ನಾ ಏನು ಮಾಡತ್ತೀನಿ ನನಗೆ ಗೊತ್ತಾಗಂತ ಅಂದ್ಕೊಂಡಿನಿ ನಾನು, ಅಷ್ಟು ಗೊತ್ತಾಗ್ತೈತಿ. ಆ ಮೈನಸ್ ಸಿಂಬಾಲ್ ಇಲ್ಲಿ ಬರ್ತೈತಿ, ಉಳಿದಿದ್ದಲ್ಲೇ 2F1² ಉಳಿತು. ಓಕೆ, ನೆಕ್ಸ್ಟ್. ಸೊ ದಿಸ್ ಗಿವ್ಸ್ ಅಸ್ 100 ಈಸ್ ಈಕ್ವಲ್ಸ್ ಟು 3F1². ಸೊ 3 ಈ ಕಡೆ ತೊಗೊಂಬಂದು F1ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ವಿಲ್ ಬಿ 10 divided by √3. ಸೊ ಇಲ್ಲಿಗೆ ಇವತ್ತು ನಾವು ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತ ಮಾಡಿದ್ವಿ ಲಾಸ್ ಆಫ್ ಮೋಷನ್ ಅದು ಮುಗೀತು. ಹೋಪ್ಫುಲಿ ನಿಮ್ಗೆ ಇಷ್ಟು ಕ್ಲಿಯರ್ ಆಗ್ಯಾವ ಅಂತ ಅಂದ್ಕೊಂಡಿನಿ. ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಥವಾ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುವಂಥ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲೇ. ಒಂದು ನಿಮಿಷ.
ಸೊ ಹೋಪ್ಫುಲಿ ಇಷ್ಟು ಅರ್ಥ ಆಗ್ಯಾವ ಅಂತ ಅನ್ಕೊಂಡೆ. ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದ್ದು, ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್. ಡೆಫಿನೆಟ್ಲಿ ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು. ಮತ್ತು ಇನ್ನೂ ಕ್ವಶನ್ಸ್ ಇದಾವೆ ಆ್ಯಕ್ಚುಲಿ ಲಾಸ್ ಆಫ್ ಮೋಷನ್ ಮೇಲೆ. ನೀಟ್ JEE ಒಳಗಾತು CET ಒಳಗಾತು ಸ್ವಲ್ಪ ಹೆಚ್ಚಿಗೆ ಕ್ವಶನ್ಸ್ ಬರ್ತಾವೆ ಲಾಸ್ ಆಫ್ ಮೋಷನ್ ಮೇಲೆ. ಸೊ ಇದನ್ನು ನೀವು ಟ್ರೈ ಮಾಡಿರಿ. ಇನ್ನೊಂದು ಸ್ವಲ್ಪ ಕ್ವಶನ್ ಬರ್ತಾವೆ, ಆ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಮುಗಿದ ಮೇಲೆ ಲಾಸ್ ಆಫ್ ಮೋಷನ್ ಮುಗಿತೈತಿ. ಓಕೆ, ಸೊ ಹೋಪ್ಫುಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಎವರ್ ಐ ಆಮ್ ಎಕ್ಸ್ಪ್ಲೈನಿಂಗ್. ಆ್ಯಂಡ್ PUCದು 2ದು ಪಾರ್ಟ್ನೊಳಗೆ ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ ಬೇಸ್ಡ್ ಒಂದಿಷ್ಟು ಕ್ವಶನ್ಸ್ ಹಾಕಿದ್ದೆ. ಇನ್ನೂ ಭಾಳ ಜನ ನೋಡಿಲ್ಲ, ಹೋಪ್ಫುಲಿ ನೋಡ್ತಾರೆ ಅಂತ ಅಂದ್ಕೊಂಡು ಅಲ್ಲಿ ನೆಕ್ಸ್ಟ್ ನಾನು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಕ್ವಶನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ವಿಲ್ ಮೀಟ್ ಇನ್ ದ್ಯಾಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.